ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಶಂಕರ್, ಕಂದ, ನಾನು ನಿನಗಾಗಿ ನಿನಗಿಷ್ಟವಾದ ಒಂದು ಹೊಸ ಪುಸ್ತಕವನ್ನು ತಂದಿದ್ದೇನೆ. ತಾತ, ನೀನು ಪುಸ್ತಕ ಕೊಡಲು ಮನೆಗೆ ಬಂದಾಗ ಮೇಲೆ ಮಾತ್ರ ನೋಡಬೇಡ. ಇದನ್ನು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಇಷ್ಟಕ್ಕೂ ಅವನ ಅರ್ಥವೇನು? ಆದರೆ ನಾನು ಏನನ್ನು ಕೇಳಲಿಲ್ಲ. ಮಾರನೇ ದಿನವೇ ನಾನು ನನ್ನ ಸೊಸೆಯ ಮನೆಗೆ ಹೋಗಿದ್ದೆ. ನಾನು ಮೇಲಿನ ರೂಮಿನ ಕಿಟಕಿಯನ್ನು ನೋಡಿದಾಗ ಭಯದಿಂದ ನನ್ನ ಗಂಟಲು ಒಣಗಿ ಹೋಗಿತ್ತು. ಯಾಕೆಂದರೆ ಅಲ್ಲಿ ನಾನು ಇವತ್ತಿಗೂ ಆ ದಿನವನ್ನು ಮರೆಯಲಾಗಲಿಲ್ಲ. ನನ್ನ ಮಗ ಸತ್ತು ಹೋಗಿ ಈಗ 8 ವರ್ಷ ಕಳೆದು ಹೋಗಿತ್ತು. 8 ವರ್ಷದವರೆಗೂ ನಾನು ನನ್ನ ಸೊಸೆಯ ಅಕೌಂಟ್ಗೆ ದುಡ್ಡನ್ನು ಹಾಕ್ತಾ ಇದ್ದೆ. ಅದು ಕಡಿಮೆ ದುಡ್ಡು ಅಲ್ಲ, ತುಂಬ ದೊಡ್ಡ ಮೊತ್ತದ ದುಡ್ಡನ್ನೇ ನಾನು ಕೊಡ್ತಾ ಇದ್ದೆ. ಈ ದುಡ್ಡನ್ನು ನಾನು ನನ್ನ ಇಷ್ಟದ ಪ್ರಕಾರ ಕೊಡ್ತಾ ಇರಲಿಲ್ಲ. ಭಾರವಾದ ಮನಸ್ಸಿನಿಂದಲೇ ನನ್ನ ಮೊಮ್ಮಗುವಿಗಾಗಿ, ನನ್ನ ಹೆಂಡತಿಯ ಆತ್ಮಶಾಂತಿಗಾಗಿ ಕೊಡ್ತಾ ಇದ್ದೆ. ನನ್ನ ಮಗನ ಸಾವಿನ ದುಃಖವನ್ನು ಸಹಿಸಲಾಗದೆ ಮಗ ಹೋದ ಕೇವಲ 5 ತಿಂಗಳಿಗೆ ನನ್ನ ಹೆಂಡತಿ ಕೂಡ ನನ್ನನ್ನು ಈ ಲೋಕವನ್ನು ಬಿಟ್ಟು ಹೊರಟು ಹೋದ್ಲು. ನನ್ನ ಮಗ ಕೊನೆಯ ಬಾರಿ ಆ ರಾತ್ರಿ ನನಗೆ ಫೋನ್ ಮಾಡಿದಾಗ ನಾನು ಅವನ ಜೊತೆ ಸರಿಯಾಗಿ ಮಾತನಾಡಿರಲಿಲ್ಲ. ನನ್ನ ಹೆಸರು ಸಂಜಯ್ ಶರ್ಮಾ. ನಗರದಲ್ಲಿ ನನಗೆ ಒಂದು ಸಣ್ಣ ಅಂಗಡಿ ಇತ್ತು. ಇತ್ತೀಚೆಗೆ ಅಂಗಡಿಯಲ್ಲಿ ವ್ಯಾಪಾರ ಸರಿಯಾಗಿರಲಿಲ್ಲ. ನನ್ನ ಹೆಂಡತಿ ಸಂಗೀತ ಜೀವಂತವಾಗಿರಬೇಕಾದ್ರೆ ಆ ಅಂಗಡಿಯೇ ನಮ್ಮ ಜೀವನದ ಆಧಾರವಾಗಿತ್ತು. ಅವಳು ಇರುವವರೆಗೂ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. ರಾಜೇಶ್ ನನ್ನ ಒಬ್ಬನೇ ಮಗನಾಗಿದ್ದ, ಚೆನ್ನಾಗಿ ಓದಿದ್ದ, ತುಂಬ ಒಳ್ಳೆಯವನು ಕೂಡ. ಅವನು ರಮ್ಯಾಳನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ. ರಮ್ಯಾ ನೋಡಲು ತುಂಬ ಸುಂದರವಾಗಿದ್ಲು. ಮೊದಲ ನೋಟದಲ್ಲಿಯೇ ಎಲ್ಲರೂ ಒಪ್ಪುವಂತಹ ಹುಡುಗಿಯಾಗಿದ್ಲು. ಆದರೆ ಈ ಮದುವೆ ಯಾಕೋ ನನಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಆದರೆ ರಾಜೇಶನ ಸಂತೋಷವನ್ನು ನೋಡಿ ನಾನು ಸುಮ್ಮನಾಗಿಬಿಟ್ಟಿದ್ದೆ. ಮದುವೆಯಾದ ನಂತರ ಮಗ ಮತ್ತು ಸೊಸೆ ಬೇರೆ ಮನೆಯಲ್ಲಿ ವಾಸವಿದ್ರು. ಯಾಕೆಂದರೆ ಸೊಸೆಗೆ ನಮ್ಮ ಹಳೆಯ ಮನೆಯಲ್ಲಿ ಇರಲು ಇಷ್ಟವಿರಲಿಲ್ಲ. ಅದೇ ಸಮಯದಲ್ಲೇ ರಾಜೇಶ್ಗೆ ಗೌರ್ಮೆಂಟ್ ಕೆಲಸ ಕೂಡ ಸಿಕ್ಕಿತ್ತು. ಅವನ ಆಫೀಸ್ ನಮ್ಮ ಮನೆಗಿಂತಲೂ ತುಂಬ ದೂರ ಇತ್ತು. ಮದುವೆಯಾದ ನಂತರ ಮೊದಲು ಅವರು ನಮ್ಮ ಜೊತೆ ನಮ್ಮ ಮನೆಯಲ್ಲೇ ಇದ್ದರು. ಆದರೆ ಪ್ರತಿದಿನ ಮಗ ಮತ್ತು ಸೊಸೆಯ ಮಧ್ಯೆ ಇದೇ ಮಾತುಗಳಿಗೆ ಗಲಾಟೆ ನಡೀತಾ ಇತ್ತು. ನಮ್ಮಿಂದ ಮಗ ಮತ್ತು ಸೊಸೆಯ ನಡುವೆ ಯಾವುದೇ ಗಲಾಟೆ ನಡೆಯುವುದು ನಮಗಿಷ್ಟವಿರಲಿಲ್ಲ. ನಾಳೆ ದಿನ ನಮ್ಮ ಮಗ ನಮ್ಮ ಮೇಲೆ ಬೇಜಾರು ಮಾಡಿಕೊಳ್ಳುವುದು ಕೂಡ ನನಗೆ ಬೇಕಾಗಿರಲಿಲ್ಲ. ಆದ್ದರಿಂದ ನಾನು ಅಂದುಕೊಂಡೆ ಅವರು ಬೇರೆ ಮನೆಯಲ್ಲಿ ವಾಸವಿರಲಿ ಅಂತ. ಈಗ ನಾವಿಬ್ಬರು ಗಂಡ ಹೆಂಡತಿ ಚೆನ್ನಾಗಿಯೇ ಇದ್ವಿ. ನಮ್ಮ ಕೈ ಕಾಲುಗಳು ಚೆನ್ನಾಗಿದ್ವು. ನಾವು ಚೆನ್ನಾಗಿರುವವರೆಗೂ ನಮ್ಮ ಮಗ ಮತ್ತು ಸೊಸೆ ಆರಾಮವಾಗಿ ಅವರ ಜೀವನದಲ್ಲಿ ಸಂತೋಷವಾಗಿರಲಿ ಅಂತ ನಾವು ಅಂದುಕೊಂಡಿದ್ವಿ. ಇಲ್ಲೇ ನಮ್ಮ ಜೊತೆ ಇದ್ದು ಯಾವುದಾದರೂ ಮಾತಿಗೆ ಬೇಜಾರು ಮಾಡಿಕೊಂಡು ನಮ್ಮ ಮೇಲೆ ಕೋಪ ಮಾಡಿಕೊಂಡು ಅವನು ನಮ್ಮನ್ನು ಬಿಟ್ಟು ದೂರ ಹೋಗುವುದಕ್ಕಿಂತ ಸಂತೋಷವಾಗಿಯೇ ಅವರು ದೂರ ಇರುವುದು ಉತ್ತಮ ಅಂತ ನಾವು ಅಂದುಕೊಂಡಿದ್ವಿ. ಅವರು ತಿಂಗಳಿಗೆ 3-4 ಬಾರಿ ಬಂದು ನಮ್ಮನ್ನು ಭೇಟಿಯಾಗ್ತಾ ಇದ್ರು. ಇದರಿಂದ ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಗೌರವ ಉಳಿದಿತ್ತು. ಯಾರ ಮೇಲೆ ಭಾರವಾಗಿರಲಿಲ್ಲ. ಮದುವೆಯಾದ ಕೆಲವು ವರ್ಷಗಳು ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಅವರುಗಳು ಪ್ರತಿ ವೀಕೆಂಡ್ನಲ್ಲೂ ನಮ್ಮನ್ನು ಭೇಟಿಯಾಗಲು ನಮ್ಮ ಮನೆಗೆ ಬರ್ತಾ ಇದ್ರು. ನಾವೆಲ್ಲರೂ ಎಷ್ಟೋ ಸಂತೋಷವಾಗಿ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಊಟ ಮಾಡ್ತಾ ಸಮಯ ಕಳೀತಾ ಇದ್ವಿ. ಆದರೆ ಆ ಒಂದು ದಿನ, ಆ ಕರಾಳ ದಿನ ನಮ್ಮ ಜೀವನದಲ್ಲಿ ಬಂದುಬಿಟ್ಟಿತು. ನಮಗೆ ಹೇಳಲಾಯಿತು, ರಾಜೇಶ್ನ ಕಾರು ಹೈವೇಯಲ್ಲಿ ಆಕ್ಸಿಡೆಂಟ್ ಆಗಿ ಕಾರಿಗೆ ಪೂರ್ತಿಯಾಗಿ ಬೆಂಕಿ ಹೊತ್ಕೊಂಡಿದೆ ಅಂತ. ರಾತ್ರಿ ಸಮಯ, ಪೊಲೀಸ್ ಸ್ಟೇಷನ್, ಹಾಸ್ಪಿಟಲ್, ಡಾಕ್ಯುಮೆಂಟ್ಸ್, ಪೋಸ್ಟ್ ಮಾರ್ಟಮ್ ಎಲ್ಲವೂ ಎಷ್ಟು ಬೇಗ ನಡೆದು ಬಿಡ್ತು ಅಂದರೆ ಈ ದಿನ ಕೂಡ ಅದೆಲ್ಲವನ್ನು ನೆನೆಸಿಕೊಂಡ್ರೆ ನನಗೆ ಗಾಬರಿ ಆಗ್ತಾ ಇತ್ತು. ನಮಗೆ ಹೇಳಲಾಗಿತ್ತು ನೋಡುವಂತಹ ಪರಿಸ್ಥಿತಿ ಇಲ್ಲ ಅಂತ. ಆದ್ದರಿಂದಲೇ ತುಂಬ ಬೇಗ ಅಂತ್ಯ ಸಂಸ್ಕಾರಗಳನ್ನು ಸಹ ನೆರವೇರಿಸಲಾಯಿತು. ಆ ಸಮಯದಲ್ಲಿ ಯಾರನ್ನಾದರೂ ಏನನ್ನಾದರೂ ಕೇಳುವ ಶಕ್ತಿ, ಜ್ಞಾನ, ಪ್ರಜ್ಞೆ ಕೂಡ ನಮಗಿರಲಿಲ್ಲ. ಯಾಕೆಂದರೆ ನನ್ನ ತಲೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಮಗನ ವಿಷಯವನ್ನು ಕೇಳಿದ ತಕ್ಷಣ ಸುಶೀಲಾ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ಲು. ನಾನು ಹೇಳಿದ ಮಾತುಗಳನ್ನು ಅವಳು ಸೈಲೆಂಟಾಗಿ ಕೇಳಿದ್ಲು. ನಮಗೆ ಕೊಟ್ಟ ಪೇಪರ್ಗಳ ಮೇಲೆ ನಾವು ಸೈನ್ ಮಾಡಿಬಿಟ್ಟಿದ್ವಿ. ನಮ್ಮ ಕೈಗೆ ಕೊಟ್ಟ ಆಸ್ತಿಗಳನ್ನು ನಮ್ಮ ಮಗನ ಕೊನೆಯ ಗುರುತು ಅಂತ ಹೇಳಿ ಮನೆಗೆ ತೆಗೆದುಕೊಂಡು ಬಂದು ಎಲ್ಲ ಕಾರ್ಯಕ್ರಮವನ್ನು ಪೂರ್ತಿ ಮಾಡಿದ್ವಿ. ಕೇವಲ 5 ತಿಂಗಳಲ್ಲಿ ನನ್ನ ಹೆಂಡತಿ ಕೂಡ ಈ ಲೋಕ ಬಿಟ್ಟು ಹೊರಟು ಹೋದ್ಲು. ಡಾಕ್ಟರ್ ಹೇಳ್ತಾ ಇದ್ರು ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಇದರ ನಂತರ ಕೇವಲ ನನ್ನ ಮೊಮ್ಮಗು ಮಾತ್ರ ಉಳಿದಿದ್ದ. ಶಂಕರ್ ಆ ಸಮಯದಲ್ಲಿ ತುಂಬ ಸಣ್ಣವನು. ಶಂಕರ್ಗೆ ಅರ್ಥನೇ ಆಗಲಿಲ್ಲ ತನ್ನ ತಂದೆ ಎಲ್ಲಿ ಹೋಗಿದ್ದಾರೆ ಅಂತ. ಶಂಕರ್ ಸ್ವಲ್ಪ ದೊಡ್ಡವನಾದ ಮೇಲೆ ಅವನು ನಮ್ಮನ್ನು ಪ್ರತಿದಿನ ಪ್ರಶ್ನೆ ಕೇಳ್ತಾ ಇದ್ದ, ಅಪ್ಪ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅಂತ. ಆದರೆ ತುಂಬ ಬೇಗ ಅವನು ಸೈಲೆಂಟ್ ಆಗಿರುವುದನ್ನು ಸಹ ಕಲಿತುಕೊಂಡು ಬಿಟ್ಟ. ಆ ಸಮಯದಲ್ಲಿ ನಾನು ನನ್ನ ದುಃಖದಲ್ಲಿ ಎಷ್ಟೊಂದು ಮುಳುಗಿ ಹೋಗಿದ್ದೆ ಅಂದರೆ ನನ್ನ ಮುಂದೆ ನಡೆಯುತ್ತಿದ್ದ ಎಷ್ಟೋ ವಿಷಯಗಳನ್ನು ನಾನು ನೋಡಿಯೂ ಅರ್ಥ ಮಾಡಿಕೊಳ್ಳದವನಾಗಿದ್ದೆ.
ನಾನು ನನ್ನ ಸೊಸೆಯಾದ ರಮ್ಯಾಗೆ ಹೇಳಿದೆ, ಈಗ ನೀನು ನಮ್ಮ ಜೊತೆ ಬಂದು ಇರು. ಆದರೆ ಅವಳು ಬರಲು ಒಪ್ಪಿಕೊಳ್ಳಲಿಲ್ಲ. ರಮ್ಯಾ ಹೇಳ್ತಾ ಇದ್ಲು, ಆ ಮನೆಯಲ್ಲಿ ನನ್ನ ಗಂಡನ ನೆನಪುಗಳಿದ್ದಾವೆ, ಆದ್ದರಿಂದ ನಾನು ಆ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಅಂತ. ಆ ಮನೆಯನ್ನು ನನ್ನ ಮಗ ಕೊಂಡುಕೊಂಡಿದ್ದ. ಇನ್ನು ಕೆಲವು ತಿಂಗಳಲ್ಲಿ ಆ ಮನೆ ಪೂರ್ತಿಯಾಗಿ ಅವರ ಸ್ವಂತವಾಗ್ತಾ ಇತ್ತು. ರಮ್ಯಾ ಹೇಳ್ತಾ ಇದ್ಲು, ರಾಜೇಶ್ನ ಪೆನ್ಷನ್ 2-3 ತಿಂಗಳ ನಂತರ ನನಗೆ ಸಿಗುತ್ತೆ, ಅದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅಂತ. ನಾನು ಕೂಡ ಸೊಸೆಯ ಮಾತುಗಳಿಗೆ ತಲೆಯಾಡಿಸಿದೆ. ನಾನು ಅಂದುಕೊಳ್ತಾ ಇದ್ದೆ, ನನ್ನ ಸೊಸೆಯ ಸಂತೋಷ ಇದರಲ್ಲೇ ಇದ್ದರೆ ನಾನು ಅವಳಿಗೆ ಇನ್ನೇನು ಹೇಳೋದು ಬೇಡ ಅಂತ. ಆದ್ದರಿಂದಲೇ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ನಾನು ಈಗ ತೀರ್ಮಾನ ಮಾಡಿಕೊಂಡಿದ್ದೆ, ಶಂಕರ್ನ ವಿದ್ಯಾಭ್ಯಾಸಕ್ಕೆ, ಅವನ ಭವಿಷ್ಯಕ್ಕೆ ಯಾವುದೇ ವಿಷಯದಲ್ಲೂ ಕಡಿಮೆಯಾಗಬಾರ್ದು. ಆದರೆ ರಮ್ಯಾ ಹೇಳ್ತಾ ಇದ್ಲು, ಮಾವ ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಎಲ್ಲವನ್ನೂ ಸಂಭಾಳಿಸ್ತೀನಿ ಅಂತ. ನಿಮ್ಮ ಮೊಮ್ಮಗನಿಗೆ ಯಾವುದೇ ರೀತಿ ಕಡಿಮೆಯಾಗದ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ಲು. ಆದರೆ ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು, ನನ್ನ ಸೊಸೆ ನನ್ನ ಮಗನ ಕೊನೆಯ ಅಂಶವನ್ನು, ನನ್ನ ಮೊಮ್ಮಗನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದರೂ ಈಗ ಬೆಲೆಗಳು ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾವೆ. ನಾನು ಕೂಡ ಅವರಿಗೆ ಸಹಾಯ ಮಾಡಬೇಕು, ನನ್ನ ಮೊಮ್ಮಗನಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರ್ದು ಅಂತ. ಆದ್ದರಿಂದ ನಾನು ತೀರ್ಮಾನ ಮಾಡಿಕೊಂಡು ವರ್ಷಕ್ಕೆ 1 ಬಾರಿ ರಮ್ಯಾ ಅಕೌಂಟಿಗೆ ದೊಡ್ಡ ಮೊತ್ತದ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ದೆ. ಇದರಿಂದ ರಮ್ಯಾ ಕೂಡ ತುಂಬ ಸಂತೋಷವಾಗಿದ್ಲು. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ಇದು ಗಿಫ್ಟ್ ಅಲ್ಲ, ಮೊಮ್ಮಗನಿಗಾಗಿ ತಮ್ಮ ತಾತನ ಪ್ರೀತಿ ಅಂತ. ಅವಳ ಈ ಶಬ್ದಗಳು ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಡ್ತಾ ಇದ್ವು. ನಾನು 15 ದಿನಕ್ಕೆ ಒಮ್ಮೆ ಆದರೂ ನನ್ನ ಮೊಮ್ಮಗನನ್ನು ನೋಡಲು ಅಲ್ಲಿಗೆ ಹೋಗ್ತಾ ಇದ್ದೆ. ಶಂಕರ್ ಇತ್ತೀಚೆಗೆ ತುಂಬ ಬದಲಾಗ್ಬಿಟ್ಟಿದ್ದ. ಮೊದಲು ಅವನು ತುಂಬ ಜಾಸ್ತಿ ಮಾತನಾಡ್ತಾ ಇದ್ದ. ಶಾಲೆಯಲ್ಲಿ ಏನು ನಡೆಯಿತು, ಅವರ ಸ್ನೇಹಿತರು ಏನೇನು ಮಾಡಿದ್ರು, ಅವನು ಹೇಗೆ ಓದ್ತಿದ್ದಾನೆ ಎಲ್ಲವನ್ನೂ ಹೇಳ್ತಾ ಇದ್ದ. ಆದರೆ ಇತ್ತೀಚೆಗೆ ಅವನು ತುಂಬ ಕಡಿಮೆ ಮಾತನಾಡ್ತಾ ಇದ್ದ. ಯಾವಾಗಲೂ ಏನನ್ನೋ ಯೋಚಿಸುತ್ತಾ, ಏನನ್ನೋ ನೋಡ್ತಾ ಕುಳಿತಿರ್ತಾ ಇದ್ದ. ಆ ದಿನ ನಾನು ಶಂಕರ್ನನ್ನು ಕರೆದುಕೊಂಡು ಪಾರ್ಕಿಗೆ ಹೋಗಿದ್ದೆ. ಪಾರ್ಕಿನಲ್ಲಿ ನಾನು ಜೋಕಾಲಿಯನ್ನು ಆಡಿಸಿ, ಅಲ್ಲೇ ಅವನಿಗೆ ಐಸ್ ಕ್ರೀಮನ್ನು ಸಹ ಕೊಡಿಸಿ ನಾನು ಕೇಳಿದೆ, ಈ ದಿನ ಶಾಲೆಯಲ್ಲಿ ಏನು ನಡೀತು ಕಂದ? ಶಂಕರ್ ಹೇಳ್ದ, ಟೆಸ್ಟ್ನ ರಿಸಲ್ಟ್ ಬಂತು, ನಾನು ಪಾಸ್ ಆಗಿದ್ದೀನಿ ಅಂತ. ನಾನು ಎಷ್ಟೋ ಪ್ರೀತಿಯಿಂದ ಮಗುವಿನ ತಲೆಯ ಮೇಲೆ ಕೈಯನ್ನು ಆಡಿಸಿದೆ. ನನಗನ್ನಿಸ್ತಾ ಇತ್ತು, ನನ್ನ ಮಗ ನನ್ನ ಎದುರುಗಡೆ ಕುಳಿತುಕೊಂಡಿದ್ದಾನೆ ಅಂತ. ಯಾಕಂದರೆ ಶಂಕರ್ ನೋಡಲು ನನ್ನ ಮಗನ ರೀತಿಯೇ ಕಾಣಿಸ್ತಾ ಇದ್ದ. ಶಂಕರ್ ಈಗ ನನ್ನ ಕೈಯನ್ನು ಹಿಡಿದುಕೊಂಡು ತುಂಬ ನಿಧಾನವಾಗಿ ಹೇಳ್ದ, ತಾತ ನೀವು ಅಮ್ಮನಿಗೆ ದುಡ್ಡನ್ನು ಕೊಡಬೇಡಿ. ನನಗನ್ನಿಸ್ತಾ ಇತ್ತು, ನಾನು ಏನೋ ತಪ್ಪಾಗಿ ಕೇಳಿಸ್ಕೊಂಡಿದ್ದೀನಿ ಅಂತ. ನಾನು ಈಗ ಅವನನ್ನೇ ಗಮನ ಬಿಟ್ಟು ನೋಡ್ತಾ ಇದ್ದೆ. ಮಗುವಿನ ಮುಖದ ಮೇಲೆ ಯಾವುದೇ ತಮಾಷೆ ಇರಲಿಲ್ಲ, ತುಂಟತನ ಕೂಡ ಇರಲಿಲ್ಲ, ಕೇವಲ ಭಯ ತುಂಬಿಕೊಂಡಿತ್ತು. 8 ವರ್ಷದ ಸಣ್ಣ ಮಗುವಿನ ಕಣ್ಣುಗಳಲ್ಲಿ ಅಷ್ಟೊಂದು ಭಯವನ್ನು ನೋಡಿ ನನಗೆ 1 ನಿಮಿಷ ಗಾಬರಿಯಾಯಿತು. ನಾನು ತುಂಬ ನಿಧಾನವಾಗಿ ಕೇಳಿದೆ, ಏನಾಯಿತು ಮಗ ಅಂತ. ಶಂಕರ್ ತಕ್ಷಣ ಅಕ್ಕಪಕ್ಕ ಗಮನಿಸಿ ನನ್ನ ಪಕ್ಕದಲ್ಲಿ ಬಂದು ಕಿವಿಯಲ್ಲೇ ಹೇಳ್ದ, ನೀವು ದುಡ್ಡನ್ನು ಕಳಿಸ್ಬೇಡಿ ಅಷ್ಟೇ, ನೀವು 1 ಸಾರಿ ನಮ್ಮ ಮನೆಗೆ ಬನ್ನಿ, ಬಂದು ನೀವೇ ನೋಡಿ. ಈ ಮಾತು ಕೇಳಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ನಾನು ಅವನ ಬಳಿ ಇನ್ನೂ ಏನನ್ನೋ ಕೇಳಬೇಕು ಅಂದುಕೊಂಡೆ. ಆದರೆ ಶಂಕರ್ ಇನ್ನೇನೇನೂ ಮಾತನಾಡಲಿಲ್ಲ. ಶಂಕರ್ ನೀನು ಏನು ನೋಡಿದೆ ಅಂತ ಕೇಳಿದಾಗ ಶಂಕರ್ ತಲೆಯಾಡಿಸಿ, ನೀವೇ ಬಂದು ನೋಡಿ, ಆದರೆ ನಾನು ಈ ರೀತಿ ಹೇಳಿದೆ ಅಂತ ಅಮ್ಮನಿಗೆ ಹೇಳಬೇಡಿ. ಮಗುವಿನ ಈ ಮಾತುಗಳನ್ನು ಕೇಳಿ ನಾನು ನಡಿಗೆ ಹೋಗಿದ್ದೆ. ಮಕ್ಕಳು ಯಾವುದೇ ಕಾರಣಕ್ಕೂ ಈ ರೀತಿ ರಹಸ್ಯವಾದ ಮಾತುಗಳನ್ನು ಮಾತನಾಡಲು ಸಾಧ್ಯವೇ ಇರಲಿಲ್ಲ. ಬಹುಶಃ ಯಾರೂ ಅವನನ್ನು ಹೆದರಿಸಿರಬೇಕು, ಇಲ್ಲ ಅಂದರೆ ಅವನು ಏನನ್ನೋ ನೋಡಿರಬೇಕು. ನಾನು ಇನ್ನೂ ಮುಂದೆ ಕೇಳಬೇಕು ಅಂತ ಅಂದುಕೊಂಡೆ. ಆದರೆ ಶಂಕರ್ ತಕ್ಷಣ ತನ್ನ ಮಾತನ್ನು ಬದಲಾಯಿಸಿಬಿಟ್ಟ. ನಾವು ವಾಪಸ್ ಮನೆಗೆ ಹೋಗಬೇಕಾದ್ರೆ ಶಂಕರ್ ದಾರಿಯುದ್ದಕ್ಕೂ ಸೈಲೆಂಟ್ ಆಗಿದ್ದ. ರಾಜೇಶ್ 2 ಫ್ಲೋರ್ನ ಮನೆಯನ್ನು ಕೊಂಡುಕೊಂಡಿದ್ದ. ರಮ್ಯಾ ಯಾವಾಗಲೂ ಹೇಳ್ತಾ ಇದ್ಲು, ನಾವು ಇನ್ನು ಎಷ್ಟು ದಿನ ಅಂತ ಇದೇ ಬಾಡಿಗೆ ಮನೆಯಲ್ಲಿ ಇರೋದು, ನಮ್ಮ ಸ್ವಂತ ಮನೆಯಾದರೆ ಮಗು ಎಷ್ಟು ಆರಾಮವಾಗಿ ಸಂತೋಷವಾಗಿ ಇರುತ್ತೆ, ಇನ್ನು ಎಷ್ಟು ದಿನ ಅಂತ ನಾವು ಇದೇ ರೀತಿ ಈ ಮನೆ ಆ ಮನೆ ಅಂತ ಬಾಡಿಗೆ ಮನೆಗಳಿಗೆ ಅಳಿಯಬೇಕು. ಆಗ ರಾಜೇಶ್ ತೀರ್ಮಾನ ಮಾಡಿಕೊಂಡಿದ್ದ, ಸ್ವಂತ ಮನೆಯನ್ನು ಮಾಡಿಕೊಳ್ಬೇಕು ಅಂತ. ಮನೆಗೆ ದುಡ್ಡನ್ನು ಕೊಡಬೇಕಾದ್ರೆ ನಾನು ಕೂಡ ಅವರಿಗೆ ಸಹಾಯವನ್ನು ಮಾಡಿದೆ. ನನ್ನ ಮಗನಿಗೆ ಒಂದು ಸ್ವಂತ ಮನೆ ಆಗ್ತಾ ಇದೆ ಅಂತ. ನಾನು ಶಂಕರ್ನನ್ನು ಕರೆದುಕೊಂಡು ಮನೆಗೆ ವಾಪಸ್ ಹೋದಾಗ ರಮ್ಯಾ ಬಾಗಿಲಿನ ಬಳಿ ಅಡ್ಡ ನಿಂತ್ಕೊಂಡಿದ್ಲು. ರಮ್ಯಾ ತಕ್ಷಣ ಕೇಳಿದ್ಲು, ಇವತ್ತು ಯಾಕೆ ಇಷ್ಟೊಂದು ಲೇಟ್ ಆಗಿದೆ ಅಂತ. ತುಂಬ ಟ್ರಾಫಿಕ್ ಇತ್ತಮ್ಮ ಅಂತ ಹೇಳಿದೆ ಅಷ್ಟೇ. ರಮ್ಯಾ ಶಂಕರ್ನ ಮುಖವನ್ನು ಕೂಡ ನೋಡಲಿಲ್ಲ. ಅವಳು ಸ್ವಲ್ಪ ಬಾಗಿಲು ತೆಗೆದು ಒಳಗೆ ಹೋಗಿ ತಕ್ಷಣ ಓದ್ಕೋ, ಹೋಮ್ವರ್ಕನ್ನು ಫಿನಿಶ್ ಮಾಡು ಅಂತ ಹೇಳಿದ್ಲು. ಶಂಕರ್ ನನ್ನ ಮುಖವನ್ನು ಸಹ ನೋಡದೆ ಒಳಗೆ ಹೊರಟು ಹೋದ. ಈ ಮಾತು ನನಗೆ ಸರಿ ಅನ್ನಿಸ್ಲಿಲ್ಲ. ಮೊದಲೆಲ್ಲ ಶಂಕರ್ ನನ್ನನ್ನು ನೋಡಿ ಬಾಯಿ ಅಂತ ಕೈಯಾಡಿಸಿ ಹೋಗ್ತಾ ಇದ್ದ. ಆದರೆ ಈ ದಿನ ಅವನು ಆ ರೀತಿ ಏನೂ ಮಾಡಲಿಲ್ಲ. ಶಂಕರ್ನ ಈ ಮೌನಕ್ಕಿಂತಲೂ ರಮ್ಯಾಳ ಈ ಸ್ವಭಾವ ನನಗೆ ತುಂಬ ವಿಚಿತ್ರವಾಗಿ ಅನ್ನಿಸ್ತಾ ಇತ್ತು.
ನಾನು ಈಗ ನೇರವಾಗಿ ರಮ್ಯಾಳನ್ನೇ ಕೇಳಿದೆ, ಎಲ್ಲವೂ ಸರಿ ಇದೆ ತಾನೇ ರಮ್ಯಾ? ನಮ್ಮ ಶಂಕರ್ ಯಾಕೋ ಸ್ವಲ್ಪ ಹೆದರಿಕೊಂಡ ಹಾಗೆ ಕಾಣಿಸ್ತಾ ಇದ್ದಾನೆ. ಸೊಸೆಯ ಮುಖದ ಮೇಲೆ ಈಗ ಯಾವುದೇ ನಗುವಿರಲಿಲ್ಲ. ಅವಳು ಮುಖವನ್ನು ತಿರುಗಿಸಿಕೊಂಡು, ಮಾವ, ಅವನು ಇನ್ನೂ ಸಣ್ಣವನು, ಮಕ್ಕಳಿಗೆ ಆಗಾಗ ಮೂಡು ಬದಲಾಗ್ತಾ ಇರುತ್ತೆ. ಈಗ ರಮ್ಯಾ ತಕ್ಷಣ ಹೇಳಿದ್ಲು, ಮಾವ, ಈ ಸಾರಿ ಇನ್ನು ಸ್ವಲ್ಪ ಬೇಗ ಅಕೌಂಟ್ಗೆ ದುಡ್ಡನ್ನು ಕಳುಹಿಸಿಕೊಡಿ. ಸ್ವಲ್ಪ ಖರ್ಚು ಜಾಸ್ತಿ ಬಂದ್ಬಿಟ್ಟಿದೆ. ನಾನು ಒಂದು ಕ್ಷಣ ಯೋಚಿಸ್ತಾ ಇದ್ದೆ, ನಾನು ದುಡ್ಡು ಕಳಿಸಲು ಇನ್ನು 4 ತಿಂಗಳು ಬಾಕಿ ಇದೆ. ಇಷ್ಟು ಬೇಗ ಯಾಕೆ ಕೇಳ್ತಾ ಇದ್ದಾಳೆ ನನ್ನ ಸೊಸೆ? ಯಾಕಮ್ಮ, ಆ ರೀತಿ ಏನು ಖರ್ಚು ಬಂದಿದೆ ಅಂತ ಕೇಳಿದಾಗ ಅವಳು ಆ ಮಾತನ್ನು ಸರಿಯಾಗಿ ಪೂರ್ತಿನೇ ಮಾಡಲಿಲ್ಲ. ಅದು ಅದು ಮಾವ, ಆ ಈ ಊ ಮನೆಯ ಏನೋ ಸ್ವಲ್ಪ ಕೆಲಸ ಬಂದಿದೆ ಅಂತ ಹೇಳಿದ್ಲು. ನನಗೆ ಅರ್ಥ ಆಗಲಿಲ್ಲ. ಕಳೆದ 8 ವರ್ಷಗಳಿಂದ ಒಂದೇ ಸಮಯಕ್ಕೆ ದುಡ್ಡನ್ನು ತೆಗೆದುಕೊಳ್ಳುವ ಸೊಸೆ ಈ ಬಾರಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಅಂತ ನಾನು ಈಗ ಲೆಕ್ಕಾಚಾರವನ್ನು ಹಾಕುತ್ತಾ ಯೋಚಿಸ್ತಾ ಇದ್ದೆ. ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಸ್ಕೂಲ್ ಫೀಸಿನ ರಸೀದನ್ನು ನೋಡಿದ್ದೇನಾ? ಎಷ್ಟು ಬಾರಿ ಡಾಕ್ಟರ್ನ ರಿಸಿಪ್ಟನ್ನು ನೋಡಿದ್ದೀನಿ. ಎಷ್ಟು ಬಾರಿ ನಾನು ಖುದ್ದು ಮಗು ಯಾವ ರೀತಿ ಬೆಳೀತಾ ಇದೆ ಅಂತ ನೋಡಿದ್ದೀನಿ. ಸತ್ಯ ಏನು ಅಂದರೆ ಆ ರೀತಿ ಒಮ್ಮೆ ಕೂಡ ಆಗಿರಲಿಲ್ಲ. ನಾನು ಕೇವಲ ನನ್ನ ಸೊಸೆಯನ್ನು ನಂಬಿ ಅವಳಿಗೆ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ದೆ. ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ. ನಾನು ಈಗ ಸೈಲೆಂಟ್ ಆಗಿ ನನ್ನ ಗಾಡಿಯಲ್ಲಿ ಕುಳಿತುಕೊಂಡಿದ್ದೆ. ಆದರೆ ನಾನು ಅಲ್ಲಿಂದ ತಕ್ಷಣ ಹೊರಟು ಹೋಗಲಿಲ್ಲ. ಸ್ವಲ್ಪ ಸಮಯ ನಾನು ಅಲ್ಲೇ ಹೊರಗೆ ಕುಳಿತು ಎಲ್ಲವನ್ನೂ ನೋಡ್ತಾ ಇದ್ದೆ. ಮನೆಯ ಕಿಟಕಿಯಿಂದ ಮನೆಯೊಳಗಿನ ಡೈನಿಂಗ್ ಟೇಬಲ್ ಕಾಣಿಸ್ತಾ ಇತ್ತು. ಶಂಕರ್ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಓದಿಕೊಳ್ತಾ ಇದ್ದ. ರಮ್ಯಾ ಫೋನನ್ನು ಹಿಡಿದುಕೊಂಡು ಟೆನ್ಷನ್ನಲ್ಲಿ ಅತ್ತ ಇತ್ತ ಓಡಾಡ್ತಾ ಇದ್ಲು. ಅವಳು ಒಂದೇ ಒಂದು ಬಾರಿ ಕೂಡ ತಮ್ಮ ಮಗುವಿನ ಬಗ್ಗೆ ಗಮನ ಕೊಡಲಿಲ್ಲ. ನಾನು ಇವತ್ತೇ ಮೊದಲ ಬಾರಿ ಅವರುಗಳನ್ನು ಗಮನಿಸ್ತಾ ಇದ್ದೆ. ಇದನ್ನೇ ಯೋಚಿಸುತ್ತಾ ನಾನು ಮನೆಗೆ ಬರುವಷ್ಟರಲ್ಲಿ ಈಗ ರಾತ್ರಿ ಆಗ್ಬಿಟ್ಟಿತ್ತು. ನನ್ನ ಮನೆ ತುಂಬ ಹಳೆಯದಾಗ್ಬಿಟ್ಟಿತ್ತು. ಬಾಗಿಲು ತೆಗೆದ ತಕ್ಷಣ ಮತ್ತೆ ಅದೇ ಒಂಟಿತನ, ಅದೇ ನಿಶಬ್ದ. ಆ ಮನೆಯಲ್ಲಿ ನನಗೆ ನೆಮ್ಮದಿ, ಸಮಾಧಾನನೇ ಇರಲಿಲ್ಲ. ನನಗೆ ಈಗ ಅಡುಗೆ ಮಾಡಲು ಸಹ ಮನಸ್ಸು ಬರಲಿಲ್ಲ. ನಾನು ಊಟ ಕೂಡ ಮಾಡದೆ ಹಾಲಿನಲ್ಲಿ ಕುಳಿತುಕೊಂಡು ಕಳೆದ 8 ವರ್ಷಗಳ ಬಗ್ಗೆ ಎಲ್ಲವನ್ನೂ ಯೋಚಿಸ್ತಾ ಇದ್ದೆ. ರಮ್ಯಾ ಯಾವತ್ತೂ ಫೋನ್ ಮಾಡಿ ಶಂಕರ್ನ ವಿದ್ಯಾಭ್ಯಾಸದ ಬಗ್ಗೆ, ಅವನು ಹೇಗೆ ಕಲಿತಾ ಇದ್ದಾನೆ ಅಂತ ನನಗೆ ಏನೂ ಹೇಳಿರಲಿಲ್ಲ. ರಮ್ಯಾ ಯಾವತ್ತೂ ಹೇಳಲಿಲ್ಲ, ಮಾವ, ನೀವು ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಅಥವಾ ನೀವು ಈಗ ಒಂಟಿಯಾಗಿದ್ದೀರಾ, ನೀವು ಕೂಡ ಇಲ್ಲೇ ಬಂದು ನಮ್ಮ ಜೊತೆಯಲ್ಲೇ ಇರಬಹುದಲ್ಲ ಅಂತ. ರಮ್ಯಾಗೆ ನನ್ನ ಅವಶ್ಯಕತೆ ಇತ್ತು. ಆದರೂ ಅವಳು ಯಾವತ್ತೂ ನಮ್ಮ ಮೇಲೆ ಪ್ರೀತಿ ತೋರಿಸಲಿಲ್ಲ. ಕೇವಲ ಅವಸರಗಳನ್ನು ಮಾತ್ರ ಹೇಳ್ತಾ ಇದ್ಲು ಅಷ್ಟೇ. ಇದೆಲ್ಲವೂ ನನಗೆ ಇಷ್ಟು ವರ್ಷಗಳಿಂದ ಕಾಣಿಸ್ತಾ ಇದ್ರು ನಾನು ಹೆಚ್ಚಾಗಿ ಗಮನ ಕೊಡಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ, ಒಬ್ಬೊಬ್ಬರ ವಿಚಾರ ಒಂದೊಂದು ರೀತಿ ಇರುತ್ತೆ ಅಂತ. ಆ ರಾತ್ರಿ ನನಗೆ ಅನ್ನಿಸ್ತಾ ಇದ್ದು, ನಿಜವಾಗಿಯೂ ನಾನು ಅಂದುಕೊಂಡ ಹಾಗೆ ಎಲ್ಲವೂ ನಡೀತಾ ಇದೆಯಾ, ಅಥವಾ ನಾನು ಮಾತ್ರ ಮುಟ್ಟಾಳನ ಥರ ಯೋಚನೆ ಮಾಡ್ತಾ ಇದ್ದೀನಾ ಅಂತ. ನಾನು ಈಗ ಅಲ್ಮಾರಿಯಲ್ಲಿ ಇಟ್ಟಿದ್ದ ನನ್ನ ಮಗನ ಫೈಲನ್ನು ಓಪನ್ ಮಾಡಿದೆ. ಆ ಫೈಲಿನಲ್ಲಿ ಡೆತ್ ಸರ್ಟಿಫಿಕೇಟ್, ಆಸ್ಪತ್ರೆಯ ಕೆಲವೊಂದು ಸರ್ಟಿಫಿಕೇಟ್ಗಳು, ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲವೂ ಇದ್ವು. ಅವುಗಳನ್ನು ನೋಡಬೇಕಾದ್ರೆ ನನ್ನ ಕೈಗಳು ನಡುಗ್ತಾ ಇದ್ವು. ನನ್ನ ಕಣ್ಣುಗಳಿಂದ ಸತತವಾಗಿ ನೀರು ಬರ್ತಾ ಇತ್ತು. ಆದರೆ ನಾನು ಈಗ ಧೈರ್ಯ ತಂದುಕೊಂಡು ಆ ಎಲ್ಲ ಕಾಗದಗಳನ್ನು ಒಮ್ಮೆ ನೋಡ್ತಾ ಇದ್ದೆ. ನಾನು ಈಗ ಒಬ್ಬ ತಂದೆಯಾಗಿ ಅಲ್ಲ, ಒಬ್ಬ ವ್ಯಾಪಾರಿಯ ರೀತಿ ಎಲ್ಲ ಕಾಗದ ಪತ್ರಗಳನ್ನು ತೆಗೆದು ನೀಟಾಗಿ ನೋಡುತ್ತಾ ಎಲ್ಲ ಗಮನಿಸ್ತಾ ಇದ್ದೆ. ಆಸ್ಪತ್ರೆಯ ಕಾಗದ ತೆಗೆದಾಗ ಅದರಲ್ಲಿ ನನ್ನ ಮಗನ ಹೆಸರು ಸರಿಯಾಗೇ ಇತ್ತು. ಆದರೆ ಅದರಲ್ಲಿ ಸಮಯ ತಪ್ಪಾಗಿ ಬರೆಯಲಾಗಿತ್ತು. ನಮಗೆ ಪೊಲೀಸರು ರಾತ್ರಿ 3 ಗಂಟೆಗೆ ವಿಷಯ ತಿಳಿಸಿದ್ರು. ಆದರೆ ಈ ಪತ್ರಗಳಲ್ಲಿ ಆ ಸಮಯ ತುಂಬ ಮೊದಲೇ ಬರೆಯಲಾಗಿತ್ತು. ನಾನು ಅಂದುಕೊಂಡೆ, ಕಣ್ಣೀರಿನಿಂದ ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ನಾನು ತಕ್ಷಣ ಕಣ್ಣನ್ನು ಒರೆಸಿಕೊಂಡು ಕನ್ನಡಕವನ್ನು ಕ್ಲೀನ್ ಮಾಡಿಕೊಂಡು ಪದೇ ಪದೇ ನೋಡ್ತಾ ಇದ್ದೆ. ಸಮಯ ನಿಜವಾಗಿಯೂ ವಿಚಿತ್ರವಾಗಿತ್ತು. ನಾನು ಈಗ ಇನ್ನೊಂದು ಪೇಪರನ್ನು ತೆಗೆದುಕೊಂಡೆ. ಒಂದೊಂದು ಪತ್ರದಲ್ಲೂ ಬೇರೆ ಬೇರೆ ರೀತಿ ಇದ್ವು. ಇವೆಲ್ಲವೂ ಸಣ್ಣ ಪುಟ್ಟ ಮಾತುಗಳೇ ಆದರೂ ಜನರು ಇವುಗಳನ್ನು ದೊಡ್ಡದಾಗಿ ಗಮನಿಸಲಿಲ್ಲ ಅಂದರೂ ನನಗೆ ಈ ವಿಷಯಗಳು ಮಾತ್ರ ಯಾಕೋ ವಿಚಿತ್ರ ಅನ್ನಿಸ್ತಾ ಇತ್ತು. ನಾನು ಈಗ ನನ್ನ ಮಗನ ಫೋಟೋವನ್ನೇ ನೋಡ್ತಾ ಇದ್ದೆ. ಆ ಫೋಟೋದಲ್ಲಿ ಅವನು ನಗು ನಗುತ್ತಾ ತನ್ನ ಮಗುವನ್ನು ಎತ್ಕೊಂಡಿದ್ದ. ಆಕ್ಸಿಡೆಂಟಿನ ನಂತರ ನನ್ನ ಮಗನ ಶರೀರವನ್ನು ನಮಗೆ ತೋರಿಸಲಿಲ್ಲ, ನಮ್ಮನ್ನು ಗುರುತಿಸಲು ಸಹ ಕರೆಯಲಿಲ್ಲ. ರಮ್ಯಾ ಹೇಳ್ತಾ ಇದ್ಲು, ಮಾವ, ಅವರ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ದೇಹ ಪೂರ್ತಿಯಾಗಿ ಸುಟ್ಟು ಹೋಗಿದೆ. ನಿಮ್ಮಿಂದ ನೋಡಿ ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ನೀವು ನೋಡಬೇಡಿ ಅಂತ. ಆ ಸಮಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ, ನಾನು ಏನು ಪ್ರಶ್ನೆ ಮಾಡುವ ಸ್ಥಿತಿಯಲ್ಲೇ ಇರಲಿಲ್ಲ. ಕೇವಲ ಸೊಸೆಯ ಮಾತುಗಳಿಗೆ ತಲೆ ಆಡಿಸಿ ಸುಮ್ಮನಾಗ್ಬಿಟ್ಟಿದ್ದೆ. ನನ್ನ ಮಗನ ಸಾವು ನನ್ನನ್ನು ಕುರುಡನನ್ನಾಗಿ ಮಾಡಿಬಿಟ್ಟಿತ್ತು. ಸತ್ಯ ಹೇಳಬೇಕು ಅಂದರೆ ನಾನು ತುಂಬ ಹೆದರಿಕೊಂಡು ಬಿಟ್ಟಿದ್ದೆ. ನಾನು ಈಗ ಎಲ್ಲ ಪತ್ರಗಳನ್ನು ನೀಟಾಗಿ ಹರಡಿ ಪದೇ ಪದೇ ನೋಡ್ತಾ ಇದ್ದೆ. ನನಗೆ ಈಗ ಯಾವುದೇ ಅನುಮಾನವಿರಲಿಲ್ಲ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇತ್ತು. ಕಳೆದ 8 ವರ್ಷಗಳ ಕಾಲ ನಾನು ದುಡ್ಡನ್ನು ಕಳಿಸ್ಕೊಡ್ತಾ ಇದ್ದೆ. 8 ವರ್ಷಗಳ ಕಾಲ ನಾನು ಅಂದುಕೊಳ್ತಾ ಇದ್ದೆ,
ನನ್ನ ವಾರಸುದಾರನಿಗೆ, ನನ್ನ ಮೊಮ್ಮಗನಿಗೆ ನಾನು ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅಂತ. ಒಂದು ವೇಳೆ ನನಗೆ ಗೊತ್ತಿರುವ ಈ ಸತ್ಯ ಅದು ಅರ್ಧ ಸತ್ಯವಾಗಿದ್ದರೆ, ನನಗೆ ನಿಜವಾದ ಸತ್ಯ ಪೂರ್ತಿಯಾಗಿ ಗೊತ್ತಿಲ್ಲದೆ ಇದ್ದರೆ, ಶಂಕರ್ನ ಮಾತುಗಳು ನಿಜವಾಗಿದ್ದರೆ, ಅವನ ಮುಖದಲ್ಲಿದ್ದ ಭಯ, ಅದರ ಹಿಂದೆ ಏನಾದರೂ ರಹಸ್ಯ ಅಡಗಿದ್ರೆ ಮುಂದೆ ಏನಾಗುತ್ತೆ ಅಂತ ಯೋಚಿಸುತ್ತಾ ರಾತ್ರಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆದರೂ ನನಗೆ ನಿದ್ದೆ ಮಾತ್ರ ಬರಲೇ ಇಲ್ಲ. ನಾನು ಈಗ ಪದೇ ಪದೇ ಅದೇ ಪೇಪರ್ಗಳನ್ನು ತುಂಬ ಗಮನವಿಟ್ಟು ನೋಡ್ತಾ ಇದ್ದೆ. ಆಗಲೇ ನಾನು ಒಂದು ವಿಷಯವನ್ನು ಗಮನಿಸಿದೆ. ಒಂದು ಹೆಸರನ್ನು ಅರ್ಧ ಬರೆದು ಒಡೆದು ಹಾಕಿ ಮತ್ತೆ ಇನ್ನೊಂದು ಹೆಸರನ್ನು ಬರೆಯಲಾಗಿತ್ತು. ಅದನ್ನು ನೋಡಿದ ತಕ್ಷಣ ನನ್ನ ಕೈಕಾಲುಗಳು ತಣ್ಣಗಾಗ್ಬಿಟ್ಟಿದ್ವು. 8 ವರ್ಷಗಳ ನಂತರ ನನಗೀಗ ಅನ್ನಿಸ್ತಾ ಇತ್ತು, ಬಹುಶಃ ನನ್ನ ಮಗನ ಸಾವಿನ ಕತೆ ಸುಳ್ಳಾಗಿರಬಹುದು, ಅಥವಾ ಅವನ ಹೆಸರಿನ ಮೇಲೆ ಈ 8 ವರ್ಷಗಳ ಕಾಲ ನಮ್ಮ ಜೊತೆ ಏನೋ ಮೋಸ ನಡೆದಿರಬಹುದು ಅಂತ. ನನ್ನ ಮನಸ್ಸು ಪದೇ ಪದೇ ಹೇಳ್ತಾ ಇತ್ತು, ಇದೆಲ್ಲವೂ ನಿನ್ನ ಕಣ್ಣ ಮುಂದೆ ಇದ್ರೂ ನೀನು ಯಾಕೆ ಇದನ್ನು ಮೊದಲೇ ನೋಡಲಿಲ್ಲ ಅಂತ, ನೀನು ಯಾಕೆ ಇದನ್ನು ಮೊದಲೇ ಗಮನಿಸಲಿಲ್ಲ ಅಂತ. ಒಂದೇ ಒಂದು ನಿಮಿಷ ಕೂಡ ನಾನು ಕಣ್ಣು ಮುಚ್ಚಲಿಲ್ಲ. ದುಃಖದ ಸಮಯದಲ್ಲಿ ನಾನು ಎಲ್ಲ ಭಾರವನ್ನು ಆ ದೇವರ ಮೇಲೇನೆ ಹಾಕ್ಬಿಟ್ಟಿದ್ದೆ. ಆದರೆ ಈಗ ನನಗನ್ನಿಸ್ತಾ ಇತ್ತು, ನಾನು ದೇವರ ಮೇಲೆ ಅಲ್ಲ, ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಟ್ಟಿದ್ದೆ ಅಂತ. ಆ ನಂಬಿಕೆ ಬಹುಶಃ ನನ್ನ ಜೀವನದ ಅತಿ ದೊಡ್ಡ ತಪ್ಪಾಗ್ಬಿಟ್ಟಿತ್ತು. ನನಗೆ ಯಾವುದೇ ಕೆಲಸ ಮಾಡಲು ಮನಸ್ಸಿರಲಿಲ್ಲ. ಆದರೂ ಎಂದಿನಂತೆ ನಾನು ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಸ್ವಲ್ಪ ಕಾಫಿ ಕುಡಿಯುತ್ತಾ ಅದೇ ಫೈಲನ್ನು ಟೇಬಲ್ ಮೇಲೆ ಇಟ್ಟು ನೋಡ್ತಾ ಕುಳಿತಿದ್ದೆ. ನಾನು ಈಗ ಒಂದು ಮಿಷನ್ನ ರೀತಿ ವ್ಯಾಪಾರ ಮಾಡ್ತಾ ಇದ್ದೆ. ಆದರೆ ನನ್ನ ಮನಸ್ಸು, ನನ್ನ ಬುದ್ಧಿ ಆ ಫೈಲ್ ಮೇಲೆ ಓಡ್ತಾ ಇತ್ತು. ಸುಮಾರು 9 ಗಂಟೆಗೆ ನನ್ನ ಹಳೆಯ ಸ್ನೇಹಿತರು ನನ್ನ ಅಂಗಡಿಗೆ ಬಂದಿದ್ದರು. ಅವರು ಸರ್ಕಾರಿ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿಬಿಟ್ಟಿದ್ರು. ಅವರು ನನ್ನನ್ನು ನೋಡಿದ ತಕ್ಷಣ ಕೇಳಿದ್ರು, ಏನಾಯಿತು ಸಂಜಯ್, ರಾತ್ರಿ ಎಲ್ಲ ನೀನು ನಿದ್ದೆ ಮಾಡಲಿಲ್ವಾ? ನಾನು ಈಗ ಅಂಗಡಿಯನ್ನು ಕೆಲಸದವನಿಗೆ ಒಪ್ಪಿಸಿ ನಾನು ದಯಾನಂದ್ ಅವರನ್ನು ನನ್ನ ಮನೆಗೆ ಕರೆದುಕೊಂಡು ಹೋದೆ. ನಾನು ಈಗ ಫೈಲನ್ನು ತೆಗೆದು ಅವರ ಮುಂದೆ ಇಟ್ಟೆ. ನಾನು ಅವರಿಗೆ ಪೂರ್ತಿ ಮಾತನ್ನು ಹೇಳಲಿಲ್ಲ, ಕೇವಲ ಇಷ್ಟು ಮಾತ್ರ ಹೇಳಿದೆ, ಕಾಗದ ಪತ್ರಗಳಲ್ಲಿ ಕೆಲವೊಂದು ಕಡೆ ಸಮಯವನ್ನು ತಪ್ಪಾಗಿ ಬರೆಯಲಾಗಿದೆ ಅಂತ. ಅವರು ತಕ್ಷಣ ತನ್ನ ಕನ್ನಡಕವನ್ನು ಸರಿ ಮಾಡಿಕೊಂಡು ಎಲ್ಲ ಪತ್ರಗಳನ್ನು ಈಗ ತುಂಬ ನೀಟಾಗಿ ಗಮನಿಸ್ತಾ ಇದ್ರು. ಅವರ ಮುಖದ ಭಾವನೆಗಳು ಈಗ ಬದಲಾಗಿತ್ತು. ಇಲ್ಲ, ಈ ರೀತಿ ಆಗಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ನಾನು ಎಷ್ಟೋ ಗಾಬರಿಯಿಂದ ಕೇಳಿದೆ, ಏನಾಯಿತು, ನಿನ್ನ ಮಾತಿನ ಅರ್ಥವೇನು? ಅವರು ಹೇಳಿದರು, ಈಗಲೇ ಸದ್ಯಕ್ಕೆ ಏನೂ ಹೇಳಲು ಸಾಧ್ಯವಿಲ್ಲ, ಆದರೆ ಇವೆಲ್ಲವನ್ನು ನೋಡಿದರೆ ಖಂಡಿತ ಪ್ರಶ್ನೆಗಳನ್ನು ಕೇಳಬಹುದು. ಇದು ಸಣ್ಣ ಪುಟ್ಟ ತಪ್ಪುಗಳೇನೂ ಅಲ್ಲ. ಅವರ ಮಾತು ಕೇಳಿ ನಾನು ಈಗ ಅವರಿಗೆ ಎಲ್ಲ ಮಾತುಗಳನ್ನು ವಿವರವಾಗಿ ಹೇಳಿದೆ. ನನ್ನ ಮಗನ ಆಕ್ಸಿಡೆಂಟ್, ತುಂಬ ಬೇಗ ಎಲ್ಲ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಮುಗಿಸಿದ್ದು, ಅವರ ಶರೀರವನ್ನು ಸಹ ನಮಗೆ ತೋರಿಸದೇ ಇದ್ದಿದ್ದು. 8 ವರ್ಷದಿಂದ ನಾನು ರಮ್ಯಾಗೆ ದುಡ್ಡು ಕಳಿಸಿಕೊಡ್ತಾ ಇರೋದು. ಅಷ್ಟು ಮಾತ್ರವಲ್ಲ, ರಾತ್ರಿ ಶಂಕರ್ ನನಗೆ ಹೇಳಿದ ಆ ಮಾತುಗಳನ್ನು ಸಹ ನಾನು ಅವನಿಗೆ ಹೇಳಿಬಿಟ್ಟೆ. ದಯಾನಂದ್ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ದು ನಂತರ ಹೇಳಿದರು, ಆತುರವಾಗಿ ಯೋಚಿಸಿ ಏನೂ ಮಾಡಬೇಡ, ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ನಡಿ. ಮೊದಲನೆಯದಾಗಿ ಹಾಸ್ಪಿಟಲ್ನ ರೆಕಾರ್ಡ್ಸ್, ನಂತರ ಸ್ಮಶಾನದ ಎಂಟ್ರಿ ಮತ್ತು ಸ್ಕೂಲ್ನ ಪೇಪರ್ಸ್ಗಳು. ಮಗು ಹೆದರಿಕೊಂಡಿದ್ರೆ ಇದರ ಅರ್ಥ ಮನೆಯ ಪರಿಸ್ಥಿತಿ ಸರಿಯಿಲ್ಲ ಅಂತ. ನೀನು ಇಷ್ಟು ವರ್ಷದಿಂದ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ರೆ ಖರ್ಚಿನ ಬಗ್ಗೆ ಏನಾದರೂ ವಿವರ ಕೇಳಬೇಕಲ್ವಾ? ನಾನು ತಕ್ಷಣ ಕೇಳಿದೆ, ಹಾಸ್ಪಿಟಲ್ನ ರೆಕಾರ್ಡ್ಗಳು ಸಿಗಬಹುದಾ ಅಂತ. ಅವರು ಹೇಳ್ತಾ ಇದ್ರು, ತುಂಬ ವರ್ಷಗಳು ಕಳೆದು ಹೋಗಿದ್ದಾವೆ, ಸ್ವಲ್ಪ ಕಷ್ಟ ಕೂಡ ಆಗಬಹುದು, ಆದರೆ ಖಂಡಿತ ಪ್ರಯತ್ನ ಅಂತೂ ಪಡಬಹುದು. ಆದರೆ ನೀನು ಒಂಟಿಯಾಗಿ ಹೋಗಬೇಡ. ಈ ವಿಷಯವನ್ನು ಕೊಲೆ ಅಂತಾನೋ ಮೋಸ ಅಂತಾನೋ ನೀನು ಎಲ್ಲೂ ಹೇಳಬೇಡ. ಆ ರೀತಿ ನಿರೂಪಿಸಲು ಸಹ ಪ್ರಯತ್ನ ಪಡಬೇಡ. ಮೊದಲು ಇದನ್ನು ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು ಅಂತ ಕುಳಿತುಕೊಂಡು ಯೋಚಿಸು. ನಂತರ ಏನು ಮಾಡಬೇಕು ಅಂತ ನಿನಗೆ ದಾರಿ ಸಿಗುತ್ತೆ. ಅವರು ಹೋಗಬೇಕಾದ್ರೆ ಹಿಂದೆ ತಿರುಗಿ, ಸಂಜಯ್, ದುಃಖದಲ್ಲಿ ಜನರು ತುಂಬ ಭಾವುಕರಾಗಿ ಸ್ವಲ್ಪ ಕೂಡ ಯೋಚಿಸದೆ ಕಣ್ಣು ಮುಚ್ಚಿಕೊಂಡು ಸೈನ್ ಮಾಡಿಬಿಡ್ತಾರೆ. ಒಂದಲ್ಲದೆ ಒಂದು ದಿನ ಅವರು ಸೈನ್ ಮಾಡಿದಂತಹ ಅದೇ ಪೇಪರ್ಗಳು ಅವಳ ಎದುರುಗಡೆ ಅವರ ವಿರುದ್ಧವಾಗಿ ನಿಂತುಕೊಂಡಿರ್ತವೆ. ಆ ದಿನ ನಾನು ಅಂಗಡಿಯನ್ನು ತುಂಬ ಬೇಗ ಬಂದ್ ಮಾಡಿಬಿಟ್ಟೆ. ಸಾಯಂಕಾಲಕ್ಕೆಲ್ಲ ನಾನು ಬ್ಯಾಂಕಿನ ಪಾಸ್ಬುಕ್, ಟ್ರಾನ್ಸ್ಫರ್ ಸ್ಲಿಪ್, ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಸಹ ಕಲೆಕ್ಟ್ ಮಾಡಿಕೊಂಡೆ. ಮೊದಲು ನಾನು ದುಡ್ಡನ್ನು ಮಾತ್ರ ನೋಡ್ತಾ ಇದ್ದೆ, ಆದರೆ ಈಗ ನಾನು ದಿನಾಂಕಗಳನ್ನು ಸಹ ನೋಡಲು ಶುರು ಮಾಡಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ದುಡ್ಡು ಹೋಗ್ತಾ ಇತ್ತು. ಇದು ನನಗೂ ಕೂಡ ಗೊತ್ತು. ಆದರೆ ಕಳೆದ 3 ವರ್ಷಗಳಿಂದ ತುಂಬ ಹೆಚ್ಚಿನ ದುಡ್ಡು ಹೋಗಿತ್ತು. ಒಂದು ಬಾರಿ ಸ್ಕೂಲ್ ಅಡ್ಮಿಷನ್ಗಾಗಿ, ಇನ್ನೊಂದು ಬಾರಿ ಮೆಡಿಕಲ್ ಎಮರ್ಜೆನ್ಸಿಗಾಗಿ, ಇನ್ನೊಂದು ಬಾರಿ ಮನೆಯನ್ನು ರೆನೋವೇಟ್ ಮಾಡಲು. ನಾನು ಈಗ ನೆನೆಸ್ಕೊಳ್ತಾ ಇದ್ದೆ, ಅಡ್ಮಿಷನ್ ನಂತರವೂ ಒಂದೇ ಒಂದು ಬಾರಿ ಕೂಡ ನನ್ನ ಸೊಸೆ ಸ್ಕೂಲಿನ ಯಾವುದೇ ಫಂಕ್ಷನ್ಗಳಿಗೆ, ಕಾರ್ಯಕ್ರಮಗಳಿಗೆ ನನ್ನನ್ನು ಕರೆದಿರಲಿಲ್ಲ.
ಮೆಡಿಕಲ್ ಎಮರ್ಜೆನ್ಸಿಯ ಸಮಯದಲ್ಲಿ ಕೂಡ ಅವಳು ಡಾಕ್ಟರ್ನ ಬಗ್ಗೆ, ಕಾಯಿಲೆಯ ಬಗ್ಗೆ ಕೂಡ ನನಗೆ ಏನು ಕಳುಹಿಸಿಕೊಡಲಿಲ್ಲ. ಇನ್ನು ಮನೆಯನ್ನು ಸರಿ ಮಾಡಿಸಿಕೊಳ್ಳಲು ದುಡ್ಡನ್ನು ತೆಗೆದುಕೊಂಡಿದ್ರು. ಆದರೆ ಆ ಮನೆಯಲ್ಲಿ ನಾನು ಯಾವುದೇ ಬದಲಾವಣೆಯನ್ನು ಇವತ್ತಿನ ತನಕ ನೋಡೇ ಇಲ್ಲ. ನಾನು ಇದೆಲ್ಲವನ್ನು ಯೋಚಿಸಿ ಶಾಕ್ನಿಂದ ಹಾಗೆಯೇ ಕುಳಿತುಕೊಂಡಿದ್ದೆ. ನಿಜವಾಗಿಯೂ ನಾನು ಇವರಿಗೆ ಸಹಾಯ ಮಾಡ್ತಾ ಇದ್ನಾ, ಅಥವಾ ಬೇರೆಯವರ ಐಷಾರಾಮಿ ಜೀವನಕ್ಕೆ ದಾರಿ ಮಾಡಿಕೊಡ್ತಾ ಇದ್ನಾ? ನನಗಂತೂ ಅರ್ಥನೇ ಆಗಲಿಲ್ಲ. ಮಾರನೆಯ ದಿನ ನಾನು ತುಂಬ ಶಾಂತವಾಗಿ, ಹುಷಾರಾಗಿ ಮೊದಲ ಹೆಜ್ಜೆ ಇಟ್ಟಿದ್ದೆ. ನಾನು ಒಂದೇ ಒಂದು ಬಾರಿ ಕೂಡ ನನ್ನ ಸೊಸೆಯ ಮೇಲೆ ಯಾವುದೇ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಲಿಲ್ಲ. ನಾನು ಈಗ ನನ್ನ ಸೊಸೆಗೆ ಫೋನ್ ಮಾಡಿ ತುಂಬ ಶಾಂತವಾಗಿ ಹೇಳಿದೆ, ರಮ್ಯಾ, ನಾನು ಅಂದುಕೊಳ್ತಾ ಇದ್ದೀನಿ ಈ ಬಾರಿ ಶಂಕರ್ನ ಫೀಸನ್ನು ನಾನು ನೇರವಾಗಿ ಶಾಲೆಯ ಅಕೌಂಟಿಗೆ ಕಳಿಸಿಬಿಡಬೇಕು ಅಂತ. ಆಗ ನಿನಗೆ ಪದೇ ಪದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದಾಗ ರಮ್ಯಾ ಸ್ವಲ್ಪ ಸಮಯ ಸೈಲೆಂಟ್ ಆಗಿದ್ಲು. ನಂತರ ಅವಳು ಸಣ್ಣದಾಗಿ ನಗುತ್ತಾ, ಮಾವ, ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಇದೆಲ್ಲವೂ ತುಂಬ ಹೆಚ್ಚಿನ ಸಮಯ ಹಿಡಿಸುತ್ತೆ, ತುಂಬ ಫಾರ್ಮಾಲಿಟೀಸ್ ಕೂಡ ಇರುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲವನ್ನು ನಾನೇ ಸಂಭಾಳಿಸ್ಕೊಳ್ತೀನಿ ಅಂತ ಹೇಳಿದ್ಲು. ಇದರಲ್ಲಿ ಟೆನ್ಷನ್ ಏನಿದೆ ಮಗಳೇ, ನಾನು ಮಾಡ್ತೀನಿ ಬಿಡು. ಇಷ್ಟಕ್ಕೂ ಅವನು ನನ್ನ ಮುದ್ದಿನ ಒಬ್ಬನೇ ಮೊಮ್ಮಗ ಅಂತ ಹೇಳಿದಾಗ, ಇಲ್ಲ ಅದು ಅಲ್ಲ ಮಾವ, ಈಗ ಸದ್ಯಕ್ಕೆ ಫೀಸ್ ಕಟ್ಟುವ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಬಂದಾಗ ನಂತರ ನೋಡೋಣ ಬಿಡಿ ಅಂತ ಹೇಳಿದ್ಲು. ಅವಳು ಮಾತುಗಳಲ್ಲಿ ಗಾಬರಿ ಎದ್ದು ಕಾಣಿಸ್ತಾ ಇತ್ತು. ನಾನು ಫೋನ್ ಕಟ್ ಮಾಡಿದಾಗ ನಾನು ಅರ್ಥ ಮಾಡ್ಕೊಂಡಿದ್ದೆ, ಫೀಸ್ ಕಟ್ಟಬೇಕು ಅನ್ನುವ ಮಾತೇ ಸುಳ್ಳು ಇರಬೇಕು, ಅಥವಾ ನಾನು ಸ್ಕೂಲಿಗೆ ಹೋಗಬಾರ್ದು, ಅಲ್ಲಿನ ಯಾವುದೇ ವಿಷಯ ನನಗೆ ತಿಳಿಬಾರ್ದು ಅಂತ ಇವರು ಏನಾದರೂ ನಾಟಕ ಆಡ್ತಾ ಇರಬೇಕು ಅಂತ. ಅದೇ ದಿನ ಮಧ್ಯಾಹ್ನ ನಾನು ನೇರವಾಗಿ ಶಂಕರ್ನ ಸ್ಕೂಲ್ಗೆ ಹೋದೆ. ಅದು ತುಂಬ ದೊಡ್ಡ ಸ್ಕೂಲೇನೂ ಆಗಿರಲಿಲ್ಲ, ಕೇವಲ ನಾರ್ಮಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಾಗಿತ್ತು ಅಷ್ಟೇ. ನಾನು ವಾಚ್ಮ್ಯಾನ್ ಬಳಿ ಮಾತನಾಡಿ ಈಗ ಆಫೀಸಿನೊಳಗೆ ಹೋದೆ. ನಾನು ಸ್ಕೂಲ್ನಲ್ಲಿ ಹೇಳಿದೆ, ನಾನು ಶಂಕರ್ನ ತಾತ, ಫೀಸಿನ ಬಗ್ಗೆ ಮತ್ತು ಗಾರ್ಡಿಯನ್ಸ್ ಡೀಟೇಲ್ಸ್ ಬಗ್ಗೆ ಕೇಳಬೇಕಾಗಿತ್ತು. ಅವರು ನನ್ನನ್ನು ನೋಡಿ ಅವರ ಪೇರೆಂಟ್ಸ್ ಯಾರಾದರೂ ಬಂದಿದ್ದಾರಾ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದಾಗ ಅವರು ಸ್ವಲ್ಪ ಸಮಯ ಸಂಕೋಚ ಪಡ್ತಾ ಇದ್ರು ನನಗೆ ವಿಷಯವನ್ನು ತಿಳಿಸಲು. ಆಗ ನಾನು ತಕ್ಷಣ ಹೇಳಿದೆ, ಮೇಡಮ್, ನನ್ನ ಮಗ ಈಗ ಜೀವಂತವಾಗಿಲ್ಲ, ಮಗುವಿನ ವಿದ್ಯಾಭ್ಯಾಸಕ್ಕೆ ನಾನೇ ಸಹಾಯವನ್ನು ಮಾಡ್ತಾ ಇರೋದು. ಈ ಮಾತು ಕೇಳಿದ ತಕ್ಷಣ ಆಕೆ ತುಂಬ ಶಾಂತವಾಗಿಬಿಟ್ಲು. ಕೆಲವೇ ನಿಮಿಷಗಳಲ್ಲಿ ನನ್ನ ಎದುರುಗಡೆ ಎಲ್ಲ ರೆಕಾರ್ಡ್ಗಳು ಬಂದಿದ್ವು. ಅವರು ರೆಕಾರ್ಡ್ಸನ್ನು ನೋಡಿ ಹೇಳಿದ್ರು, ಫೀಸನ್ನು ಆನ್ಲೈನ್ನಿಂದ ಯಾವಾಗಲೂ ಕಟ್ಟಿಬಿಡ್ತಾರೆ, ಹೋದ ಬಾರಿ ಮಾತ್ರ ಸ್ವಲ್ಪ ಲೇಟಾಗಿ ಪೇ ಮಾಡಿದ್ದಾರೆ. ನಾನು ಶಾಕ್ನಿಂದ ಕೇಳಿದೆ, ಏನು ಲೇಟಾಗ? ಹೌದು ಸರ್, ಟ್ಯೂಷನ್ ಫೀಸ್ ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ಅವರು ತುಂಬ ಸಮಯ ಕಟ್ಟದೆ ಹಾಗೆ ಉಳಿಸಿಕೊಂಡಿದ್ರು. ಈ ಮಾತು ಕೇಳಿ ನನಗೆ ಅರ್ಥನೇ ಆಗಲಿಲ್ಲ. ಇವರು ನನ್ನ ಬಳಿ ಪಡೆದುಕೊಂಡ ದುಡ್ಡು ಇಷ್ಟಕ್ಕೂ ಎಲ್ಲಿ ಹೋಯಿತು, ಏನು ಮಾಡಿದ್ರು ಅಂತ. ಯಾಕಂದರೆ ಶಾಲೆಯ ಪೂರ್ತಿ ಫೀಸನ್ನು ಒಂದೇ ಬಾರಿಗೆ ಕಟ್ಟಲು ನಾನು ಆ ಸಮಯದಲ್ಲೇ ಆಕೆಗೆ ಪೂರ್ತಿ ಹಣವನ್ನು ಕೊಟ್ಟು ಬಿಡ್ತೀನಿ. ನಾನು ಈಗ ತುಂಬ ಶಾಂತವಾಗಿ ಗಾರ್ಡಿಯನ್ ಬಗ್ಗೆ ಏನು ಬರೆಯಲಾಗಿದೆ ಅಂತ ಕೇಳಿದಾಗ ಅಲ್ಲಿ ಬರೆಯಲಾಗಿತ್ತು ತಂದೆ ತಾಯಿಯ ಹೆಸರು. ಆದರೆ ಎಮರ್ಜೆನ್ಸಿಯಲ್ಲಿ ನನ್ನ ನಂಬರ್ ಆಗಲಿ ನನ್ನ ಹೆಸರಾಗಲಿ ಇರಲಿಲ್ಲ. ಎಮರ್ಜೆನ್ಸಿಯಲ್ಲಿ ನನ್ನ ಹೆಸರಿನ ಬದಲಾಗಿ ಶ್ರೀಕಾಂತ್ ಎಂದು ಬರೆಯಲಾಗಿತ್ತು. ನಾನು ತಕ್ಷಣ ಅವರನ್ನು ಕೇಳಿದೆ, ಈ ಶ್ರೀಕಾಂತ್ ಯಾರು? ಶಂಕರ್ ಯಾವತ್ತೂ ನನಗೆ ಶ್ರೀಕಾಂತನ ಬಗ್ಗೆ ಏನನ್ನೂ ಹೇಳಿರಲಿಲ್ಲ. ರಮ್ಯಾ ಕೂಡ ಯಾವತ್ತೂ ಹೇಳಿರಲಿಲ್ಲ. ಆದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನಲ್ಲಿ ಇವನ ಹೆಸರು ಯಾಕೆ ಬರೆಯಲಾಗಿದೆ? ಇಷ್ಟಕ್ಕೂ ಈ ಶ್ರೀಕಾಂತ್ ಯಾರು? ಅವರು ಹೇಳಿದರು, ಅವರ ಚಿಕ್ಕಪ್ಪ ಅಂತ. ಇವನು ಯಾವ ಚಿಕ್ಕಪ್ಪ? ನನಗೆ ಅರ್ಥವಾಗಲಿಲ್ಲ. ಶಾಲೆಯಲ್ಲಿ ಕೋಪ ಮಾಡಿಕೊಳ್ಳುವುದು ಅದು ಸರಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಾನು ತುಂಬ ಶಾಂತವಾಗಿ ಹೇಳಿದೆ, ಒಮ್ಮೆ ನಾನು ಪ್ರಿನ್ಸಿಪಲ್ ಅವರನ್ನು ಭೇಟಿಯಾಗಬೇಕಾಗಿತ್ತು ಅಂತ. ಅವರು 10 ನಿಮಿಷ ಕಾಯಲು ಹೇಳಿದರು. ನಾನು ಹೊರಗೆ ಕುಳಿತುಕೊಂಡು ಕಾಯ್ತಾ ಇರಬೇಕಾದ್ರೆ ನೋಟಿಸ್ ಬೋರ್ಡನ್ನೇ ಗಮನಿಸ್ತಾ ಇದ್ದೆ. ನೋಟಿಸ್ ಬೋರ್ಡ್ ಮೇಲೆ ಮಕ್ಕಳಿನ ಡ್ರಾಯಿಂಗ್ ಮಾಡಿರುವ ಚಿತ್ರಗಳನ್ನು ಅಂಟಿಸಲಾಗಿತ್ತು. ನಾನು ಅಲ್ಲೇ ನಿಂತು ಆ ಎಲ್ಲವನ್ನು ನೋಡ್ತಾ ಇದ್ದೆ. ಆಗಲೇ ಅಲ್ಲಿದ್ದ ಒಂದು ಚಿತ್ರವನ್ನು ನೋಡಿ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟಿದ್ದೆ. ನಾನು ಹತ್ತಿರ ಹೋಗಿ ಹೆಸರನ್ನು ನೋಡಿದಾಗ ಅದರ ಮೇಲೆ ಶಂಕರ್ ಅಂತಾನೆ ಬರೆಯಲಾಗಿತ್ತು. ಆ ಚಿತ್ರದಲ್ಲಿ ಒಂದು ಮನೆ, ಒಂದು ಮಗು, ಒಬ್ಬ ಮಹಿಳೆ ಮತ್ತು ಮೇಲೆ ಒಂದು ಕಿಟಕಿಯಲ್ಲಿ ಒಬ್ಬ ವ್ಯಕ್ತಿ. ಅವನ ಕೂದಲು ಭುಜದವರೆಗೂ ಉದ್ದವಾಗಿದ್ವು. ಅವನ ದಾಡಿ ಕೂಡ ತುಂಬ ಬೆಳೆದಿತ್ತು. ಅದರಲ್ಲಿ ಬರೆಯಲಾಗಿತ್ತು, ಅಪ್ಪ ಕಿಟಕಿಯಿಂದ ನೋಡ್ತಾ ಇರ್ತಾರೆ ಅಂತ. ಇದನ್ನು ಓದಿದ ತಕ್ಷಣ ನನ್ನ ಕೈ ಕಾಲುಗಳು ತಣ್ಣಗಾಗ್ಬಿಟ್ವು. ನಾನು ಆ ಚಿತ್ರವನ್ನು ತೆಗೆದುಕೊಳ್ಳಲಿಲ್ಲ, ಆದರೆ ಕೇವಲ ಅದನ್ನೇ ನೋಡ್ತಾ ಇದ್ದೆ. ಏನು, ಅಪ್ಪ ಕಿಟಕಿಯಿಂದ ನೋಡ್ತಾರ? ಅದು ಒಂದು ಸಣ್ಣ ಮಗು ಬರೆದಿರುವ ಚಿತ್ರವಾಗಿತ್ತು. ಆದರೆ ಅದರಲ್ಲಿ ಆ ಮಗು ನೀಟಾಗಿ ಬರೆದಿತ್ತು, ಅವರ ಅಪ್ಪ ಕಿಟಕಿಯಲ್ಲಿಂದ ನೋಡ್ತಾರೆ ಅಂತ. ಏನು, ನನ್ನ ಮಗ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿಲ್ವಾ? ಒಂದು ವೇಳೆ ಶಂಕರ್ ಏನಾದರೂ ಊಹಿಸಿಕೊಳ್ತಾ ಇದ್ದಾನ?
ಅಥವಾ ಇದರ ಹಿಂದೆ ಯಾವುದಾದರೂ ರಹಸ್ಯ ಅಡಗಿದೆಯಾ ಅಂತ ನಾನು ಯೋಚಿಸ್ತಾ ಇದ್ದೆ. ಆಗಲೇ ಅಟೆಂಡರ್ ನನ್ನನ್ನು ಕರೆದರು. ಪ್ರಿನ್ಸಿಪಾಲ್ ಅವರನ್ನು ಭೇಟಿಯಾಗಲು. ನಾನು ಈಗ ಪ್ರಿನ್ಸಿಪಾಲ್ ಅನ್ನು ನೋಡಿ ಮಾತನಾಡ್ತಾ ಇದ್ದೆ. ನಾನು ಅವರಿಗೆ ಹೇಳಿದೆ, ನಾನು ಶಂಕರ್ನ ತಾತ. ನಾನು ಮಗುವಿನ ಎಜುಕೇಷನ್ನಲ್ಲಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೀನಿ. ಮಗುವಿನ ಬಗ್ಗೆ ನನಗೆ ತುಂಬ ಚಿಂತೆ ಇದೆ ಅಂತ ಹೇಳಿದಾಗ ಅವರು ಹೇಳ್ತಾ ಇದ್ರು, ಶಂಕರ್ ತುಂಬ ಒಳ್ಳೆಯ ಅಮಾಯಕ ಹುಡುಗ, ತುಂಬ ಚೆನ್ನಾಗಿ ಓದ್ಕೊಳ್ತಾನೆ. ಆದರೆ ಯಾಕೋ ಕೆಲವೊಮ್ಮೆ ತುಂಬ ಸಪ್ಪಗೆ ಬೇಜಾರಾಗಿ ಕುಳಿತಿರ್ತಾನೆ. ಅವರು ಸ್ವಲ್ಪ ಸಮಯದ ನಂತರ ಹೇಳಿದ್ರು, ಅವರ ಚಿಕ್ಕಪ್ಪ ಕೆಲವೊಂದು ಬಾರಿ ಪೇರೆಂಟ್ಸ್ ಮೀಟಿಂಗಿಗೆ ಕೂಡ ಬರ್ತಾ ಇದ್ರು. ಆ ಸಮಯದಲ್ಲಿ ಮಗು ಯಾವಾಗಲೂ ಅವರ ಚಿಕ್ಕಪ್ಪನ ಜೊತೆ ತುಂಬ ಅಟ್ಯಾಚ್ ಆಗಿರ್ತಾನೆ. ಆದರೆ ಅವರ ತಾಯಿಯನ್ನು ನೋಡಿ ಮಾತ್ರ ತುಂಬ ಹೆದರಿಕೊಳ್ತಾನೆ. ಆಕೆಯ ಮುಂದೆ ತುಂಬ ಕಡಿಮೆ ಮಾತನಾಡ್ತಾನೆ. ನಾನು ತಕ್ಷಣ ಕೇಳಿದೆ, ಅವರ ಚಿಕ್ಕಪ್ಪ ಯಾರು ಮೇಡಮ್ ಅಂತ. ಅವರು ನನ್ನನ್ನೇ ಆಶ್ಚರ್ಯವಾಗಿ ನೋಡುತ್ತಾ, ನಾವು ಅಂದುಕೊಂಡ್ವಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ತಾರೆ ಅಂತ. ಅವರು ಒಂದೆರಡು ಬಾರಿ ಅವರ ತಾಯಿಯ ಜೊತೆ ಬಂದಿದ್ರು, ಒಂದೆರಡು ಬಾರಿ ಒಂಟಿಯಾಗಿ ಕೂಡ ಬಂದಿದ್ರು. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಶಂಕರ್ ಅವರನ್ನು ಸಂತೋಷ್ ಚಿಕ್ಕಪ್ಪ ಅಂತ ಹೇಳ್ದ. ನಾನು ಈಗ ತುಂಬಾ ಟೆನ್ಷನ್ ನಲ್ಲಿದ್ದೆ. ನನಗೆ ಅರ್ಥನೇ ಆಗ್ಲಿಲ್ಲ ಈ ಚಿಕ್ಕಪ್ಪ ಯಾರು ಅಂತ. ಯಾಕೆಂದ್ರೆ ನನಗೆ ಇದ್ದಿದ್ದು ಕೇವಲ ಒಬ್ಬನೇ ಮಗ. ರಾಜೇಶ್ಗೆ ಅಣ್ಣ ತಮ್ಮಂದಿರು ಅಂತ ಯಾರು ಇರ್ಲಿಲ್ಲ. ಶಂಕರ್ ಯಾರನ್ನು ತನ್ನ ಚಿಕ್ಕಪ್ಪ ಅಂತ ಹೇಳ್ತಾ ಇದ್ದ ಅಂತ ಯೋಚಿಸುತ್ತಾ ನಾನು ಶಾಲೆಯಿಂದ ಹೊರಗೆ ಬಂದೆ. ನಾನು ಈಗ ನಮ್ಮ ಮನೆಗೆ ಹೋಗದೆ ಒಂದು ಅಂಗಡಿಯ ಬಳಿ ಕುಳಿತುಕೊಂಡಿದ್ದೆ. ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳೆದ್ದಿದ್ವು. ಇಷ್ಟಕ್ಕೂ ರಮ್ಯಾ ಈಗ ಇನ್ನೊಬ್ಬ ವ್ಯಕ್ತಿಯ ಜೊತೆ ಇದ್ದಾಳ. ಈ ಮಾತು ಸತ್ಯವಾದ್ರೆ ಅವಳು ಯಾಕೆ ಇದನ್ನು ನನ್ನ ಬಳಿ ಮುಚ್ಚಿಡ್ಬೇಕು? ಒಂದು ವೇಳೆ ಇನ್ನೊಂದು ಮದುವೆ ಆಗಿದ್ರೆ ಅಥವಾ ಇನ್ನೊಂದು ಸಂಬಂಧದ ವಿಷಯವೇ ಆಗಿದ್ರೆ ಶಂಕರ್ ಭಯದಿಂದ ಅಮ್ಮನಿಗೆ ದುಡ್ಡು ಕೊಡಬೇಡಿ ಅಂತ ಯಾಕೆ ನನಗೆ ಹೇಳ್ದ? ಈಗ ನನ್ನ ಮನಸ್ಸಿನಲ್ಲಿ ಒಂದೊಂದಾಗಿ ಎಲ್ಲಾ ವಿಷಯವನ್ನು ಜೋಡಿಸುತ್ತಾ ಯೋಚನೆ ಮಾಡ್ತಾ ಇದ್ದೆ. ಆಕ್ಸಿಡೆಂಟ್ ಆದ ತಕ್ಷಣ ನನ್ನ ಮಗನನ್ನು ಕರೆದುಕೊಂಡು ಹೋಗಿದ್ದ ಅದೇ ಹಾಸ್ಪಿಟಲ್ಗೆ ಈ ದಿನ ನಾನು ಹೋಗಿದ್ದೆ. ಆಸ್ಪತ್ರೆ ಈಗ ಪೂರ್ತಿಯಾಗಿ ಬದಲಾಗಿತ್ತು. ನಾನು ಎನ್ಕ್ವೈರಿಯಲ್ಲಿ ಹೋಗಿ ತುಂಬಾ ವಿನಯದಿಂದ ಕೇಳ್ಕೊಳ್ತಾ ಇದ್ದೆ, ನನಗೆ 8 ವರ್ಷದ ಹಿಂದಿನ ಆಕ್ಸಿಡೆಂಟಿನ ರೆಕಾರ್ಡ್ಗಳು ಬೇಕು ಅಂತ. ರಿಸೆಪ್ಷನ್ ನಲ್ಲಿ ಮೊದಲು ಅವರು ಒಪ್ಪಲಿಲ್ಲ. ಇಷ್ಟೊಂದು ಹಳೆಯ ರೆಕಾರ್ಡ್ಗಳು ಸಿಗುವುದು ತುಂಬಾ ಕಷ್ಟ ಅಂತ ಹೇಳಿದ್ರು. ನಾನು ಅವರಿಗೆ ಪೇಷಂಟ್ ನ ಹೆಸರು, ಹಾಸ್ಪಿಟಲ್ ಸ್ಲಿಪ್ಪುಗಳು, ID ನಂಬರ್ ಎಲ್ಲವನ್ನು ಕೊಟ್ಟೆ. ಆಗ ಅವರು ಹೇಳಿದ್ರು, ಒಂದು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ, ರೆಕಾರ್ಡ್ಸ್ ಈಗಲೂ ಇದ್ರೆ ಖಂಡಿತ ನಿಮಗೆ ಸಹಾಯ ಮಾಡುತ್ತೇವೆ, ಆದ್ರೆ ಟೈಮ್ ಬೇಕು ಅಂತ. ನಾನು ಅಲ್ಲೇ ಕುಳಿತುಕೊಂಡು ಫಾರಂ ಅನ್ನು ಫಿಲ್ ಮಾಡಿದೆ. ನಾನು ಎದ್ದು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಯಾರೋ ನನ್ನನ್ನೇ ಗಮನಿಸುತ್ತಿರುವ ಹಾಗೆ ನನಗೆ ಅನಿಸ್ತಾ ಇತ್ತು. ವಾರ್ಡ್ ಬೈ ನನ್ನ ಕೈಯಲ್ಲಿದ್ದ ಸ್ಲಿಪ್ ಅನ್ನು ನೋಡಿ ತಕ್ಷಣ ಕೇಳಿದ್ರು, ಹಳೆಯ ಕೇಸ ಅಂತ. ಹೌದು, 8 ವರ್ಷ ಹಿಂದಿನ ನನ್ನ ಮಗನ ಆಕ್ಸಿಡೆಂಟ್ ಕೇಸು ಅಂತ ಹೇಳಿದಾಗ ಅವರು ಸ್ವಲ್ಪ ಸಮಯ ಯೋಚಿಸಿ ತಕ್ಷಣ ಹೇಳಿದ್ರು, ಆ ಹೈವೇಯಲ್ಲಿ ಮಧ್ಯರಾತ್ರಿ ಆಕ್ಸಿಡೆಂಟ್ ಆಯ್ತಲ್ಲ, ಅದೇ ಕೇಸ ಅಂತ. ಆ ಮಾತು ಕೇಳಿದ ತಕ್ಷಣ ಒಂದು ಕ್ಷಣ ನನಗೆ ಗಾಬರಿ ಆಯ್ತು. ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನಾನು ತಕ್ಷಣ ಹೇಳಿದೆ, ಹೌದು ಹೌದು, ಬಹುಶಃ ಅದೇ ಇರ್ಬೇಕು. ಆ ವ್ಯಕ್ತಿ ಸ್ವಲ್ಪ ಸಮಯ ಯೋಚಿಸಿ ನಂತರ ಹೇಳಿದ್ರು, ನನಗೆ ಎಲ್ಲವೂ ನೀಟಾಗಿ ನೆನಪಿಲ್ಲ, ಆದ್ರೆ ಒಂದು ಮಾತ್ರ ಚೆನ್ನಾಗಿ ನೆನಪಿದೆ. ಆ ರಾತ್ರಿ ಅವರ ಸಂಬಂಧಿಕರು ತುಂಬಾ ಟೆನ್ಷನ್ ನಲ್ಲಿದ್ರು. ಬಾಡಿ ಐಡೆಂಟಿಫಿಕೇಶನ್ ಸಮಯದಲ್ಲೂ ಕೂಡ ಗಲಾಟೆ ನಡೀತಾ ಇತ್ತು. ಹೊರಗಿನಿಂದ ಯಾರೋ ಸೀನಿಯರ್ ಡಾಕ್ಟರ್ ಅನ್ನು ಸಹ ಕರೆಸಲಾಗಿತ್ತು. ನಂತರ ತುಂಬಾ ಅರ್ಜೆಂಟಿನಲ್ಲಿ ಕೇಸನ್ನು ಮುಚ್ಚಿ ಹಾಕಿದ್ರು. ನಾನು ಈಗ ಆತನ ಕೈಯನ್ನು ಹಿಡಿದುಕೊಂಡು ಯಾವ ರಿಲೇಟಿವ್ ಅಂತ ಕೇಳಿದೆ. ಅವರು ತಮ್ಮ ಕೈಯನ್ನು ಬಿಡಿಸಿಕೊಂಡು, ನೋಡಿ, ನನಗೆ ಅವರ ಹೆಸರು ಗೊತ್ತಿಲ್ಲ. ನಾನು ತಕ್ಷಣ ಆತನಿಗೆ 500 ರೂಪಾಯಿಯನ್ನು ಕೊಟ್ಟೆ. ಆಗ ಅವರು ಹೇಳಿದ್ರು, ಅವರು ಒಬ್ಬ ಮಹಿಳೆಯಾಗಿದ್ರು. ಸಣ್ಣಗೆ, ಬೆಳ್ಳಗೆ, ಸ್ವಲ್ಪ ಕುಳ್ಳಗೆ ಇದ್ರು. ಅವರು ಪದೇ ಪದೇ ಹೇಳ್ತಾ ಇದ್ರು, ಇವರ ಮುಖವನ್ನು ನೋಡಲಾಗ್ತಾ ಇಲ್ಲ, ದಯವಿಟ್ಟು ಫ್ಯಾಮಿಲಿಗೆ ತೋರಿಸ್ಬೇಡಿ ಅಂತ. ಅವರು ಈಗ ನನ್ನನ್ನೇ ಗಮನಿಸಿ ನಾನು ಅನುಮಾನದಿಂದ ಯಾವುದನ್ನು ಸಹ ಹೇಳ್ತಾ ಇಲ್ಲ. ಇಷ್ಟೊಂದು ವರ್ಷ ಕಳೆದು ಹೋಗಿದೆ. ವಾಪಸ್ ಹೋಗ್ಬೇಕಾದ್ರೆ ನಾನು ತುಂಬಾ ನಿಧಾನವಾಗಿ ಕಾರನ್ನು ಓಡಿಸ್ತಾ ಇದ್ದೆ. ಈಗ ನನ್ನ ಮುಂದೆ ಕೆಲವೊಂದು ಸಣ್ಣ ಸಣ್ಣ ತುಂಡುಗಳಾಗಿ ಸಾಕ್ಷಿಗಳು ಕಾಣಿಸ್ತಾ ಇದ್ವು. ರಾತ್ರಿ ನಾನು ಶಂಕರ್ಗೆ ಫೋನ್ ಮಾಡಿಲ್ಲ, ಯಾಕಂದ್ರೆ ಫೋನಿನಲ್ಲಿ ಮಕ್ಕಳು ಸತ್ಯವನ್ನು ಹೇಳೋದಿಲ್ಲ, ಅದು ಕೂಡ ಅವರ ಮಾತುಗಳನ್ನು ಯಾರಾದರೂ ಕೇಳಿಸ್ಕೊಳ್ಬೇಕಾದ್ರೆ. ನಾನು ಕೇವಲ ಶಂಕರ್ಗೆ ಒಂದು ಮೆಸೇಜ್ ಅನ್ನು ಹಾಕ್ದೆ, ಕಂದ, ನಾಳೆ ನಿನ್ನ ಫೇವ್ರೆಟ್ ಪುಸ್ತಕವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಅಂತ. ಅವನು ಕೇವಲ ಒಂದು ಸ್ಮೈಲಿ ಕಳಿಸ್ದ. 5 ನಿಮಿಷದ ನಂತರ ಒಂದು ಮೆಸೇಜ್ ಬಂದಿತ್ತು, ತಾತ, ನೀವು ಇಲ್ಲಿಗೆ ಬಂದಾಗ ಮಾಡಿ ಮೇಲೆ ನೋಡ್ಬೇಡಿ. ನಾನು ಆ ಮೆಸೇಜ್ ಅನ್ನು ಪದೇ ಪದೇ ಓದ್ತಾ ಇದ್ದೆ. ಮೇಲೆ ನೋಡ್ಬಾರ್ದ? ಯಾಕೆ? ಮೇಲೆ ಏನಿದೆ? ನಾನು ಏನನ್ನು ನೋಡ್ಬಾರ್ದು? ಖಂಡಿತ ಆ ಮನೆಯಲ್ಲಿ ಏನೋ ಇರ್ಲೇಬೇಕು. ನಾನು ತಕ್ಷಣ ಏನನ್ನೂ ರಿಪ್ಲೈ ಮಾಡ್ಲಿಲ್ಲ. ಮಗುವಿಗೆ ಟೆನ್ಷನ್ ಕೊಡಲು ನನಗೆ ಇಷ್ಟವಿರ್ಲಿಲ್ಲ. ನಾನು ಕೇವಲ ಸರಿ ಮಗ, ಆಯ್ತು ಅಂತ ಬರೆದೆ ಅಷ್ಟೇ.
ನಾನು ಈಗ ಅಲ್ಮಾರಿ ಓಪನ್ ಮಾಡಿ ಫೈಲ್ನ ಜೊತೆ ರಾಕೇಶ್ ಮೊದಲು ನಮಗೆ ಬರೆದಿದ್ದ ಕೆಲವೊಂದು ಪತ್ರಗಳನ್ನು ಸಹ ತೆಗೆದು ಹೊರಗೆ ಇಟ್ಟಿದ್ದೆ. ಅವನು ಮೊದಲೆಲ್ಲ ನನಗೆ ಸಣ್ಣ ಸಣ್ಣ ಪತ್ರಗಳನ್ನು ಬರಿತಾ ಇದ್ದ. ಈಗಿನ ಕಾಲದಲ್ಲಿ ಯಾರು ಪತ್ರಗಳನ್ನು ಬರೆದುಕೊಳ್ಳೋದಿಲ್ಲ. ಆದ್ರೆ ನನ್ನ ಮಗನಿಗೆ ಬರೆಯುವುದು ಅಂದ್ರೆ ತುಂಬಾ ಇಷ್ಟ. ನನ್ನ ಮಗ ಯಾವಾಗ್ಲೂ ಹೇಳ್ತಾ ಇದ್ದ, ಶಬ್ದಗಳಲ್ಲಿ ಭಾವನೆಗಳು ಅಡಗಿರುತ್ತವೆ. ನಾವು ನಮ್ಮ ಕೈಯಾರೆ ಒಂದು ಪತ್ರವನ್ನು ಬರೆದ್ರೆ ಅದು ಯಾವತ್ತಿಗೂ ಬೇರೆಯವರ ಮನಸ್ಸಿನಲ್ಲಿ ಹಾಗೆಯೇ ಉಳಿದು ಬಿಡುತ್ತೆ ಅಂತ. ಅಷ್ಟು ಮಾತ್ರವಲ್ಲ, ಇವುಗಳನ್ನು ಯಾವತ್ತಿಗೂ ನಾವು ನಮ್ಮ ಬಳಿ ಭದ್ರವಾಗಿ ಎತ್ತಿಟ್ಟುಕೊಳ್ಳಬಹುದು ಅಂತ ಹೇಳ್ತಾ ಇದ್ದ. ಈಗ ನಾನು ಆ ಪತ್ರಗಳನ್ನು ತೆಗೆದು ನೋಡ್ತಾ ಇದ್ದೆ. ಒಂದು ಪತ್ರದಲ್ಲಿ ರಾಜೇಶ್ ಬರೆದಿದ್ದ, ಅಪ್ಪ, ರಮ್ಯಾ ತುಂಬಾ ಒಳ್ಳೆಯವಳು, ಆದ್ರೆ ಆಗಾಗ ಅವಳು ತುಂಬಾ ಶಾಂತವಾಗಿ ಸೈಲೆಂಟ್ ಆಗಿ ಇರ್ತಾಳೆ. ಆದ್ರೂ ಏನು ಪರವಾಗಿಲ್ಲ ಅಪ್ಪ, ನಾನು ಎಲ್ಲವನ್ನು ಸಂಭಾಳಿಸ್ತೀನಿ ಅಂತ ಬರೆಯಲಾಗಿತ್ತು. ಆಗ ನಾನು ಅದನ್ನು ಅಷ್ಟಾಗಿ ಗಮನಿಸಿರ್ಲಿಲ್ಲ. ಯಾಕೆಂದ್ರೆ ಅವನು ತನ್ನ ಇಷ್ಟದ ಪ್ರಕಾರ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದ. ನನಗೆ ಚೆನ್ನಾಗಿ ಗೊತ್ತು, ಎಲ್ಲ ಮದುವೆಗಳಲ್ಲೂ ಎಲ್ಲ ಸಂಬಂಧಗಳಲ್ಲೂ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಅಂತ. ಯಾವ ಮದುವೆ ಯಾವ ಸಂಬಂಧ ಪರ್ಫೆಕ್ಟ್ ಆಗಿರಲು ಸಾಧ್ಯ? ಆದರೆ ಈಗ ಅದೇ ಅಕ್ಷರಗಳು ಅದೇ ವಾಕ್ಯಗಳು ನನ್ನ ಕಣ್ಣ ಮುಂದೆ ಎದ್ದು ನಿಂತುಕೊಂಡಿದ್ವು. ಇಲ್ಲಿ ಕೇವಲ ದುಡ್ಡಿನ ಬಗ್ಗೆ ಪ್ರಶ್ನೆ ಇರಲಿಲ್ಲ. ಇಷ್ಟಕ್ಕೂ ನನ್ನ ಮಗನ ಜೊತೆ ಏನಾಯಿತು ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಬಿಟ್ಟಿತ್ತು. ಮಾರನೇ ದಿನ ನಾನು ಅಂಗಡಿಯನ್ನು ತೆರೆಯಬಾರದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ನಂತರ ನನ್ನ ಹಳೆಯ ಸ್ನೇಹಿತನಿಗೆ ಫೋನ್ ಮಾಡಿದೆ. ಅವರು ಹೇಳಿದ್ರು, ಒಬ್ನೇ ಹೋಗ್ಬೇಡ ಅಂತ. ಒಂದು ವೇಳೆ ಒಂಟಿಯಾಗಿ ಹೋಗ್ಬೇಕು ಅಂತ ನೀನು ತೀರ್ಮಾನ ಮಾಡಿದ್ರೆ ತುಂಬಾ ಹುಷಾರಾಗಿರು, ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸು, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡ ಅಂತ ಹೇಳ್ದ. ಮಧ್ಯಾಹ್ನ ನಾನು ನನ್ನ ಸೊಸೆಯ ಮನೆಗೆ ಹೋದೆ. ಬಾಗಿಲು ಮುಚ್ಚಿತ್ತು, ಆದ್ರೆ ಒಳಗಿನಿಂದ ಏನೋ ಸಣ್ಣ ಶಬ್ದಗಳು ಕೇಳಿಸ್ತಾ ಇದ್ವು. ನಾನು ಬೆಲ್ಲನ್ನು ಮಾಡ್ಬೇಕು ಅಂತ ಸ್ವಿಚ್ ಮೇಲೆ ಕೈ ಇಡುವಾಗ್ಲೇ ಅಲ್ಲೇ ಪಕ್ಕದಲ್ಲಿ ಇದ್ದ ಡಸ್ಟ್ಬಿನ್ ಅನ್ನು ನಾನು ಗಮನಿಸಿದೆ. ಅಲ್ಲಿ ಒಂದು ಡಾಕ್ಟರ್ನ ಸ್ಲಿಪ್ ಬಿದ್ದಿತ್ತು. ನಾನು ಕೆಳಗೆ ಬಗ್ಗಿ ಆ ಸ್ಲಿಪ್ ಅನ್ನು ಎತ್ತಿಕೊಂಡೆ. ಅದರ ಮೇಲೆ ಹೆಸರು ಸರಿಯಾಗಿ ಕಾಣಿಸ್ಲಿಲ್ಲ. ಆದ್ರೆ ಔಷಧಿಗಳ ಹೆಸರನ್ನು ಓದಿ ಒಂದು ಕ್ಷಣ ನನಗೆ ಏನು ಅರ್ಥನೇ ಆಗ್ಲಿಲ್ಲ. ಇಷ್ಟೊಂದು ಔಷಧಿಗಳು ಯಾರಿಗೆ, ಯಾಕೆ ಅಂತ ನನ್ನ ಹೃದಯ ಜೋರು ಜೋರಾಗಿ ಹೊಡ್ಕೊಳ್ತಾ ಇತ್ತು. ಇವರ ಮನೆಯಲ್ಲಿ ಔಷಧಿಗಳ ಅವಶ್ಯಕತೆ ಯಾರಿಗೆ ಬಿದ್ದಿದೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನಾನು ತಕ್ಷಣ ಒಂದು ಫೋಟೋ ತೆಗೆದು ನನ್ನ ಗೆಳೆಯನಿಗೆ ಕಳುಹಿಸ್ಕೊಟ್ಟೆ. ಅವರ ಮಗ ಡಾಕ್ಟರ್ ಆಗಿದ್ರು. ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಈ ಔಷಧಿಗಳ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ಕೊಡು. ನಾನು ಈಗ ಮನೆಯೊಳಗೆ ಹೋಗದೆ ಅವರ ಕಾಲ್ಗಾಗಿ ಎದುರು ನೋಡ್ತಾ ಹೊರಗೆ ನಿಂತುಕೊಂಡಿದ್ದೆ. ನನ್ನ ಸೊಸೆ ನನ್ನನ್ನು ನೋಡಬಾರ್ದು ಅಂತ ನಾನು ಅಂದುಕೊಂಡಿದ್ದೆ. ಸುಮಾರು 10 ನಿಮಿಷದ ನಂತರ ನನ್ನ ಗೆಳೆಯ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಔಷಧಿಗಳನ್ನು ಯಾರನ್ನಾದರೂ ಶಾಂತವಾಗಿರಿಸಲು ಬಳಸ್ತಾರೆ ಅಂತ. ಇದನ್ನು ಕೇಳಿ ನನ್ನ ಹೃದಯ ಬಡಿತ ಇನ್ನೂ ಜೋರಾಯ್ತು. ಆದ್ರೆ ನಾನು ಏನು ಹೇಳಲಿಲ್ಲ. ಸೈಲೆಂಟ್ ಆಗಿ ಫೋನ್ ಅನ್ನು ಕಟ್ ಮಾಡ್ಬಿಟ್ಟೆ. ಇಷ್ಟಕ್ಕೂ ಆ ಮನೆಯಲ್ಲಿ ಆ ರೀತಿ ಶಾಂತವಾಗಿ ಇರಿಸಬೇಕಾದ ಅವಶ್ಯಕತೆ ಯಾರಿಗೆ ಬಂದಿದೆ? ಇಲ್ಲಿ ಆ ರೀತಿ ಯಾರಿದ್ದಾರೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಆಗಲೇ ಮೇಲಿನ ರೂಮಿನ ಕಿಟಕಿಯ ಪರದೆಯನ್ನು ಯಾರೋ ಸಣ್ಣಗೆ ತೆರೆದ ಹಾಗೆ ಅನ್ನಿಸ್ತು. ಅಲ್ಲಿ ನನಗೆ ಯಾರದ್ದೋ ನೆರಳು ಕಾಣಿಸ್ತಾ ಇತ್ತು. ಆ ನೆರಳು ನೋಡಿ ನನ್ನೊಳಗೆ ಎಷ್ಟೊಂದು ಭಯ ಬಂದಿತ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಈಗ ಕೋಪ ಕೂಡ ಬಂದ್ಬಿಟ್ಟಿತ್ತು. ನನಗನ್ನಿಸ್ತಾ ಇತ್ತು, ನಾನು ಈಗ ಸತ್ಯಕ್ಕೆ ತುಂಬಾ ಹತ್ತಿರವಾಗಿದ್ದೀನಿ ಅಂತ. ಆಗಲೇ ನನ್ನ ಗೆಳೆಯನ ಮಾತುಗಳು ನನಗೆ ನೆನಪಿಗೆ ಬಂದಿದ್ವು. ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೋಬೇಡ, ಎಲ್ಲವನ್ನು ನೀಟಾಗಿ ಗಮನಿಸು. ಒಂದು ವೇಳೆ ನಾನು ನನ್ನ ಸೊಸೆಯ ಮೇಲೆ ಕೋಪ ಮಾಡ್ಕೊಂಡ್ರೆ, ಗಲಾಟೆ ಮಾಡಿದ್ರೆ ಬಹುಶಃ ಅವಳು ಎಲ್ಲವನ್ನು ನನ್ನಿಂದ ಬಚ್ಚಿಡ್ತಾ ಇದ್ಲು. ಇಲ್ಲವಾದ್ರೆ ಅವಳು ನನ್ನ ಮೊಮ್ಮಗನನ್ನು ಅಡ್ಡ ಇಡ್ತಾ ಇದ್ಲು. ನಾನು ಈಗ ಔಷಧಿಯ ಸ್ಲಿಪ್ ಅನ್ನು ಮಡಚಿ ನನ್ನ ಜೇಬಿನಲ್ಲಿ ಎತ್ತಿಟ್ಟುಕೊಂಡೆ. ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು ಬೆಲ್ಲನ್ನು ಪ್ರೆಸ್ ಮಾಡಿದೆ. ಮನೆಯ ಬಾಗಿಲನ್ನು ರಮ್ಯಾ ಓಪನ್ ಮಾಡಿದ್ಲು. ನನ್ನನ್ನು ನೋಡಿದ ತಕ್ಷಣ ಅವಳ ಮುಖದ ಮೇಲೆ ಯಾವುದೇ ರೀತಿಯ ಸಂತೋಷ ಬರಲಿಲ್ಲ. ಅವಳು ಸ್ವಲ್ಪ ಶಾಕ್ ಆಗಿದ್ಲು. ಅವಳಿಗೆ ನಂಬಿಕೆನೆ ಬರ್ಲಿಲ್ಲ. ನಾನು ಈ ರೀತಿ ಹೇಳ್ದೆ ಕೇಳ್ದೆ ಅವರ ಮನೆಗೆ ಬಂದು ಬಿಡಬಹುದು ಅಂತ. ರಮ್ಯಾ ಈಗ ನಗುತ್ತಾ, ಮಾವ, ನೀವಾ ಬರುವಾಗ ಒಂದು ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನನ್ನ ಎದುರುಗಡೆ ಬಾಗಿಲಿಗೆ ಅಡ್ಡವಾಗಿ ನನ್ನ ಸೊಸೆ ನಿಂತುಕೊಂಡಿದ್ಲು. ಅವಳನ್ನು ಅರ್ಥ ಮಾಡಿಕೊಳ್ಳಲು ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. ಅವಳ ಕಣ್ಣುಗಳಲ್ಲಿ ಈಗ ಗಾಬರಿ ಎದ್ದು ಕಾಣಿಸ್ತಾ ಇತ್ತು. ನಾನು ತುಂಬಾ ಶಾಂತವಾಗಿ ಶಂಕರ್ಗಾಗಿ ಅವನಿಗಿಷ್ಟವಾದ ಕಾರ್ಟೂನ್ ಬುಕ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ, ಕೊಟ್ಟು ಹೋಗೋಣ ಅಂತ ಬಂದೆ. ರಮ್ಯಾ ಬಾಗಿಲಿನಲ್ಲಿಯೇ ನಿಂತ್ಕೊಂಡಿದ್ಲು. ಅವಳು ತಕ್ಷಣ ಹೇಳಿದ್ಲು, ಮಾವ, ಶಂಕರ್ ಮೇಲೆ ಓದ್ಕೊಳ್ತಾ ಇದ್ದಾನೆ. ನಾನು ನಗು ನಗುತ್ತಾ, ಸರಿ ಆಯ್ತು, ನಾವು ಕೆಳಗಡೆ ಕುಳಿತುಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿದಾಗ ಅವಳು ಒಂದು ಕ್ಷಣ ಶಾಕ್ ಆಗಿದ್ಲು. ಆದ್ರೆ ಈಗ ಅವಳ ಬಳಿ ಬೇರೆ ದಾರಿ ಇರ್ಲಿಲ್ಲ. ಈಗ ರಮ್ಯಾ ಬಾಗಿಲಿನ ಬಳಿಯಿಂದ ಪಕ್ಕಕ್ಕೆ ಸರಿದು ಮನೆಯೊಳಗೆ ಬರಲು ನನಗೆ ಸ್ವಲ್ಪ ಜಾಗವನ್ನು ಕೊಟ್ಲು. ಆ ಮನೆ ಈಗಲೂ ಮೊದಲಿನಂತೆ ಕಾಣಿಸ್ತಾ ಇತ್ತು. ನಾನು ಅಲ್ಲಿ ಕೇವಲ ಸಾಮಾನುಗಳನ್ನು ಮಾತ್ರ ನೋಡ್ತಾ ಇರ್ಲಿಲ್ಲ, ನಾನು ಎಲ್ಲವನ್ನೂ ಗಮನಿಸ್ತಾ ಇದ್ದೆ.
ನಾನು ರಮ್ಯಾಳ ಜೊತೆ ಏನು ಮಾತನಾಡ್ಲಿಲ್ಲ. ಸೈಲೆಂಟ್ ಆಗಿ ಕುಳಿತುಕೊಂಡು ನೋಡ್ತಾ ಇದ್ದೆ. ನಾನು ಪುಸ್ತಕವನ್ನು ಟೇಬಲ್ ಮೇಲೆ ಇಟ್ಟು ತುಂಬಾ ಶಾಂತವಾಗಿ ಹೇಳಿದೆ, ನಿನ್ನೆ ನಾನು ಸ್ಕೂಲ್ಗೆ ಹೋಗಿದ್ದೆ. ಈ ಮಾತು ಕೇಳಿದ ತಕ್ಷಣ ಅವಳ ಮುಖದ ಮೇಲೆ ಕೋಪ ಕಾಣಿಸ್ತಾ ಇತ್ತು. ಆದ್ರೂ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ರಮ್ಯಾ ಹೇಳಿದ್ಲು, ಯಾಕೆ ನೀವು ಯಾಕೆ ಸ್ಕೂಲ್ಗೆ ಹೋಗಿದ್ರಿ? ನಾನು ತುಂಬಾ ಶಾಂತವಾಗಿ ಸುಮ್ನೆ ಸ್ಕೂಲನ್ನು ನೋಡೋಣ ಅಂತ, ಹಾಗೆ ಫೀಸಿನ ಬಗ್ಗೆ ಕೂಡ ಮಾತನಾಡೋಣ ಅಂತ ಹೋದೆ. ನಾನು ಅಂದುಕೊಳ್ತಾ ಇದ್ದೆ, ನಿನಗೆ ಹೇಳಿದ್ನಲ್ಲ, ಇನ್ಮೇಲೆ ನಾನು ನೇರವಾಗಿ ಸ್ಕೂಲ್ಗೆ ದುಡ್ಡು ಕಳಿಸ್ಕೊಡ್ತೀನಿ ಅಂತ. ಆ ಮಾತು ಕೇಳಿದ ತಕ್ಷಣ ರಮ್ಯಾ ಹೇಳಿದ್ರು, ನಾನು ಹೇಳಿದೆ ಅಲ್ವಾ ಮಾವ ನಿಮ್ಗೆ, ಈಗ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ. ನಾನು ಈಗ ನೇರವಾಗಿ ಅವಳನ್ನೇ ನೋಡ್ತಾ ಹೇಳಿದೆ, ಅವಶ್ಯಕತೆ ನನಗಿಲ್ವಾ ಅಥವಾ ನಿನಗೆ ಇಲ್ವಾ ಅಂತ ಕೇಳಿದಾಗ ರಮ್ಯಾ ನಗುತ್ತಾ, ನೀವು ಸುಮ್ನೆ ಟೆನ್ಷನ್ ತಗೊಳ್ತೀರಾ ಅಂತ ಹೇಳ್ತಾ ಇದ್ಲು. ನಾನು ಈಗ ನೇರವಾಗಿ ಅವಳನ್ನೇ ಕೇಳಿದೆ, ಸಂತೋಷ್ ಯಾರು? ಈ ಮಾತು ಕೇಳಿದ ತಕ್ಷಣ ಅವಳಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗ್ಬಿಟ್ಟಿತ್ತು. ಅವಳು ಎಷ್ಟೋ ಗಾಬರಿಯಾಗಿ ತೊದಲುತ್ತಾ, ಸಂತೋಷ? ಯಾವ ಸಂತೋಷ್? ಯಾರು ಸಂತೋಷ್ ಅಂತ ಕೇಳಿದ್ಲು. ಅದೇ ಸಂತೋಷ್, ಶಾಲೆಯಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಲ್ಲಿ ಅವನ ಹೆಸರನ್ನು ತಾನೇ ನೀನು ಬರೆಸಿದೀಯಾ? ಸ್ಕೂಲಿನ ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ಚಿಕ್ಕಪ್ಪ ಅಂತ ಹೇಳಿಕೊಂಡು ಹೋಗ್ತಾನಲ್ಲ ಅವನು. ರಮ್ಯಾ ಮುಖದ ಮೇಲೆ ಇದ್ದ ಆ ನಗು ಈಗ ಮಾಯವಾಗ್ಬಿಟ್ಟಿತ್ತು. ಅವಳು ಎಷ್ಟೋ ಗಾಬರಿಯಾಗಿ, ಓ ಅವರು ನಮ್ಮ ಸಂಬಂಧಿಕರೇ, ಆಗಾಗ ನಮಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಅಷ್ಟೇ. ನಾನು ತಕ್ಷಣ ಹೇಳಿದೆ, ರಾಜೇಶ್ಗೆ ಯಾವ ಅಣ್ಣ ತಮ್ಮಂದಿರು ಇಲ್ಲ, ನಮಗೂ ಕೂಡ ಆ ರೀತಿ ಯಾವ ಸಂಬಂಧಗಳು ಇಲ್ಲ. ನಮ್ಮ ಮೊಮ್ಮಗನ ಎಮರ್ಜೆನ್ಸಿಯಲ್ಲಿ ಅವನ ಹೆಸರು ಬರೆಸಲು. ಈ ಮಾತು ಕೇಳಿದ ತಕ್ಷಣ ರಮ್ಯಾ ಈಗ ಕೋಪವಾಗಿ, ಅಂದ್ರೆ ಇನ್ನು ಈ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾನು ನಿಮ್ಮನ್ನು ಕೇಳಿ ಮಾಡ್ಬೇಕಾ ಅಂತ ಹೇಳಿದ್ಲು. ನನಗೆ ಈಗ ಅವಳ ಮಾತುಗಳಿಂದ ಏನೂ ಆಗ್ಬೇಕಾಗಿರ್ಲಿಲ್ಲ. ನಾನು ಈಗ ಅಲ್ಲಿಂದ ಎದ್ದು ಆ ಮನೆಯನ್ನು ನೋಡುತ್ತಾ ಮಾಡಿ ಮೇಲಿನ ಮೆಟ್ಲನ್ನೇ ನೋಡ್ತಾ ಇದ್ದೆ. ರಮ್ಯಾ ತಕ್ಷಣ ನನ್ನ ಎದುರುಗಡೆ ಬಂದು ನಿಂತುಕೊಂಡು ಮೇಲೆ ಯಾರು ಇಲ್ಲ ಅಂತ ಹೇಳಿದ್ರು. ನಾನು ಅವಳನ್ನೇ ನೋಡ್ತಾ ಹೇಳಿದೆ, ನಾನು ಯಾವಾಗ ಹೇಳಿದೆ ನಾನು ಮೇಲೆ ಹೋಗ್ತಾ ಇದ್ದೀನಿ ಅಂತ? ಈಗ ನಮ್ಮ ಮಧ್ಯೆ ಸ್ವಲ್ಪ ಸಮಯ ಮೌನ ಆವರಿಸಿತು. ನನಗೆ ಈಗ ನೀಟಾಗಿ ಅರ್ಥವಾಗ್ಬಿಟ್ಟಿತ್ತು, ಇವಳು ಏನನ್ನೋ ಮುಚ್ಚಿಡಲು ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ. ಆಗಲೇ ಮೇಲೆ ಏನೋ ಬಿದ್ದ ಶಬ್ದ ಕೇಳಿಸ್ತು. ರಮ್ಯಾ ತಕ್ಷಣ ತಲೆಯನ್ನು ಎತ್ತಿ ಮೇಲೆ ನೋಡ್ತಾ ಇದ್ಲು. ನಾನು ಈಗ ಮೆಟ್ಟಿಲ ಮೇಲೆ ಹತ್ತಲು ಮುಂದಾದೆ. ರಮ್ಯಾ ತಕ್ಷಣ ನನ್ನ ಕೈಯನ್ನು ಹಿಡಿದುಕೊಂಡ್ಲು. ಆದ್ರೆ ನಾನು ನನ್ನ ಕೈಯನ್ನು ಬಿಡಿಸಿಕೊಂಡು ಹೇಳಿದೆ, ಪಕ್ಕಕ್ಕೆ ಹೋಗು ರಮ್ಯಾ. ಅವಳು ಗಾಬರಿಯಾಗಿ, ಮಾವ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ಲು. ನನಗನ್ನಿಸ್ತಾ ಇತ್ತು ಇವಳು ಯಾರಿಗೋ ಸಿಗ್ನಲ್ ಕೊಡ್ತಾ ಇದ್ದಾಳೆ ಅಂತ. ನಾನು ಅವಳ ಮಾತು ಕೇಳಿ ನೇರವಾಗಿ ಮೇಲೆ ಹೋದೆ. ಮೇಲೆ 2 ರೂಮ್ಗಳಿದ್ವು. ಒಂದರ ಬಾಗಿಲು ಓಪನ್ ಇದ್ರೆ ಇನ್ನೊಂದು ಬಾಗಿಲು ಮುಚ್ಚಲಾಗಿತ್ತು. ಮುಚ್ಚಿದ ರೂಮಿನ ಬಾಗಿಲಿನಿಂದ ಸಣ್ಣಗೆ ಬೆಳಕು ಕಾಣಿಸ್ತಾ ಇತ್ತು. ನನ್ನ ಹೃದಯ ಈಗ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನಾನು 2-3 ಬಾರಿ ಬಾಗಿಲನ್ನು ತಟ್ಟದೆ, ಆದ್ರೆ ಒಳಗಿನಿಂದ ಯಾವುದೇ ಶಬ್ದ ಬರಲಿಲ್ಲ. ನಾನು ಈಗ ಹಿಂದೆ ತಿರುಗಿದೆ ವಾಪಸ್ ಬರಲು. ಆಗ ನಿಧಾನವಾಗಿ ಯಾರು ಅನ್ನುವ ಶಬ್ದ ಕೇಳಿಸ್ತು. ಆ ಧ್ವನಿಯನ್ನು ಕೇಳಿ ನನ್ನ ಜೀವ ನಿಂದು ಹೋದ ಹಾಗೆ ಅನ್ನಿಸ್ತಾ ಇತ್ತು. ಈ ಧ್ವನಿಯನ್ನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲು ಸಾಧ್ಯವಿರ್ಲಿಲ್ಲ. ಆ ಧ್ವನಿಯಲ್ಲಿ ಎಷ್ಟೊಂದು ಸುಸ್ತು, ನಿಶಕ್ತಿ, ದುಃಖ ಎಲ್ಲವೂ ಇತ್ತು. ಆದ್ರೆ ಆ ಧ್ವನಿಯನ್ನು ನನ್ನಿಂದ ಮರೆಯಲು ಸಾಧ್ಯವಿಲ್ಲ. ಆ ಧ್ವನಿ ಅದು ನನ್ನ ಮಗ ರಾಜೇಶ್ನ ಧ್ವನಿಯಾಗಿತ್ತು. ನಾನು ಶಾಕ್ದಿಂದ ಹಾಗೆಯೇ ನಿಂತ್ಕೊಂಡು ಬಿಟ್ಟೆ. ಕೆಲವು ಸೆಕೆಂಡ್ಗಳ ನಂತರ ಮತ್ತೆ ರೂಮಿನಿಂದ ಅದೇ ಧ್ವನಿ ಕೇಳಿಸ್ತು, ಯಾರು ಅಂತ. ನನ್ನ ಬಾಯಿಂದ ನನಗೆ ಗೊತ್ತಿಲ್ಲದ ಹಾಗೆ ರಾಜೇಶ್ ಎನ್ನುವ ಶಬ್ದ ಹೊರಬಂದಿತ್ತು. ಆಗಲೇ ಒಳಗಿನಿಂದ ಏನೋ ಬಿದ್ದ ಶಬ್ದ ಕೇಳಿಸ್ತು. ನನ್ನಿಂದ ಒಂದು ಕ್ಷಣ ಕೂಡ ನಿಂತುಕೊಳ್ಳಲಾಗದೆ ನಾನು ತಕ್ಷಣ ಆ ಬಾಗಿಲಿಗೆ ಹಾಕಿದ್ದ ಬೀಗವನ್ನು ಹೊಡೆದು ಹಾಕಿ ಬಾಗಿಲು ತೆರೆದಾಗ ನನ್ನ ಎದುರುಗಡೆ ನಿಂತುಕೊಂಡಿದ್ದ ವ್ಯಕ್ತಿ, ಅವನು 8 ವರ್ಷದ ಮೊದಲು ಇದ್ದ ನನ್ನ ಮಗ ಆಗಿರ್ಲಿಲ್ಲ. ಅವನು ಈಗ ತುಂಬಾ ಸಣ್ಣಗೆ ಕೇವಲ ಮೂಳೆಗಳ ಕೂಡಾಗಿದ್ದ. ಅವನ ಮುಖದ ಮೇಲಿದ್ದ ಆ ನಗು, ಆ ಸಂತೋಷ, ಆ ಹೊಳಪು ಎಲ್ಲವೂ ಈಗ ಮಾಯವಾಗ್ಬಿಟ್ಟಿತ್ತು. ಅವನ ಕಣ್ಣುಗಳ ಸುತ್ತಲೂ ಕಪ್ಪು ಆವರಿಸಿ ಬಿಟ್ಟಿತ್ತು. ಅವನ ಕೂದಲು ಭುಜದವರೆಗೂ ಬೆಳೆದಿತ್ತು. ಅವನ ಮೀಸೆ, ದಾಡಿ ಕೂಡ ತುಂಬಾ ಬೆಳೆದು ಬಿಟ್ಟಿದ್ವು. ಅವನು ಹೇಗೆ ಇದ್ರು, ಎಷ್ಟೇ ಬದಲಾದ್ರೂ ಅವನು ನನ್ನ ಮಗನಾಗಿದ್ದ. ಅವನಿಗಾಗಿ ನಾನು 8 ವರ್ಷಗಳ ಕಾಲ ಎಷ್ಟೊಂದು ದುಃಖಪಟ್ಟಿದ್ದೆ. ಈ 8 ವರ್ಷ ನಾನು ಅವನ ನೆನಪಿನಲ್ಲಿ ಎಷ್ಟೊಂದು ಶೋಕವನ್ನು ಆಚರಿಸಿದ್ದೆ. ಇವನ ಸಾವಿನಿಂದ ನನ್ನ ಹೆಂಡತಿ ಈ ಲೋಕವನ್ನು ತೊರೆದಿದ್ಲು. ಇವನಿಗಾಗಿ ನನ್ನ ಕಷ್ಟಾರ್ಜಿತವನ್ನು, ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಬೇರೆಯವರ ಅಕೌಂಟ್ಗೆ ಕಳಿಸ್ಕೊಡ್ತಾ ಇದ್ದೆ. ನಾನು ಈಗ ನನ್ನ ಕೈಯನ್ನು ಚಾಚಿದೆ, ಆದ್ರೆ ಅವನನ್ನು ಮುಟ್ಟಿಕೊಳ್ಳಲು ನನಗೆ ಭಯವಾಗ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ನಾನು ಕನಸು ಕಾಣ್ತಾ ಇದ್ದೀನಿ. ಒಂದು ವೇಳೆ ನಾನೇನಾದರೂ ಇವನನ್ನು ಮುಟ್ಟಿದ್ರೆ ಇವನು ಮಾಯವಾಗಿ ಬಿಡಬಹುದು. ಈ ಕನಸು ಇಲ್ಲಿಗೆ ಮುಗಿದು ಹೋಗಬಹುದು ಅಂತ.
ಅವನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವನು ಎಷ್ಟೋ ಧೈರ್ಯ ತಂದುಕೊಂಡು ಅಪ್ಪ ಅಂತ ತುಂಬಾ ನಿಧಾನವಾಗಿ ಹೇಳಿದ. ಆ ಒಂದು ಮಾತು ಕೇಳಿ ನನ್ನ ಕಾಲುಗಳಲ್ಲಿ ಇದ್ದ ಶಕ್ತಿ ಎಲ್ಲವೂ ಈಗ ಮಾಯವಾಗ್ಬಿಟ್ಟಿತು. ನಾನು ನಡುಗುತ್ತಾ ಅಲ್ಲೇ ಹೊಸ್ತಿಲಿನ ಬಳಿ ಹಾಗೆಯೇ ಕುಸಿದು ಬಿದ್ದಿದ್ದೆ. ನನ್ನ ಮನಸ್ಸಿನಲ್ಲಿ ಕೋಪ, ದುಃಖ, ಅಳು, ಪಶ್ಚಾತ್ತಾಪ, ನನ್ನ ಮೇಲೆ ನನಗೆ ಸಿಟ್ಟು ಎಲ್ಲವೂ ಬಂದಿತ್ತು. ನಾನು ನೆಲದ ಮೇಲೆ ಕುಳಿತು ಅವನನ್ನೇ ಗಮನಿಸ್ತಾ ಇದ್ದೆ. ನನ್ನ ಮಗನ ಕಾಲುಗಳಿಗೆ ದೊಡ್ಡದಾಗಿ ಕಬ್ಬಿಣದ ಸರಳನ್ನು ಹಾಕಿ ಕಟ್ಟಿ ಹಾಕಿದ್ರು. ಆ ರೂಮಿನ ತುಂಬಾ ಔಷಧಿಗಳ ಬಾಟಲ್ಗಳು, ಪೇಪರ್ಗಳು, ಕಸ, ಕಡ್ಡಿ ಎಲ್ಲವೂ ತುಂಬಿತ್ತು. ಆ ರೂಮ್ ಅನ್ನು ನೋಡಿದ್ರೆ ಇಲ್ಲಿ ಯಾರಿಗೋ ಹುಷಾರಿಲ್ಲ, ಇಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇರ್ಲಿಲ್ಲ. ಬದಲಾಗಿ ಎಲ್ಲರಿಂದ ಮುಚ್ಚಿಟ್ಟು ಇವರನ್ನು ಇಲ್ಲಿ ಬಚ್ಚಿಡಲಾಗಿದೆ ಅಂತ ಅನಿಸ್ತಾ ಇತ್ತು. ಕೆಳಗಿನಿಂದ ರಮ್ಯಾ ಜೋರಾಗಿ ಕೂಗಿ ಹೇಳ್ತಾ ಇದ್ಲು, ಮಾವ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನಾನು ಈಗ ತುಂಬಾ ಕೋಪವಾಗಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿದೆ. ಅವಳು ಮೇಲೆ ಬರ್ಲಿಲ್ಲ. ನಾನು ಈಗ ನನ್ನ ಮಗನ ಮುಖವನ್ನು ಹಿಡಿದುಕೊಂಡು, ಮಗ, ಇದೆಲ್ಲ ಏನು? ನೀನು ನಿಜವಾಗಿಯೂ ಜೀವಂತವಾಗಿದೆಯಾ? ಈ 8 ವರ್ಷದಲ್ಲಿ ಇಷ್ಟಕ್ಕೂ ಇದೆಲ್ಲ ಏನು, ಯಾಕೆ ಅಂತ ಕೇಳ್ತಾ ಇದ್ದೆ. ನನ್ನ ಮಗ ತನ್ನ ಕಣ್ಣನ್ನು ಮುಚ್ಚಿಕೊಂಡ. ಅವನೇನು ಮಾತಾಡ್ಲಿಲ್ಲ. ನಾನು ಈಗ ನನ್ನ ಮಗನನ್ನು ಅಲ್ಲೇ ಇದ್ದ ಒಂದು ಮಂಚದ ಮೇಲೆ ಕೂರಿಸಿ ಅವನ ಕಾಲಿಗೆ ಕಟ್ಟಿದ್ದ ಆ ಕಬ್ಬಿಣದ ಸರಳನ್ನು ಕಿತ್ತು ಹಾಕಿದೆ. ಅವನಿಗೆ ಈಗ ಸ್ವಲ್ಪ ನೀರನ್ನು ಕುಡಿಸಿ ಆ ರೂಮಿನಲ್ಲಿ ಹಾಕಿದ್ದ ಎಲ್ಲ ಸ್ಕ್ರೀನ್ಗಳನ್ನು ತೆಗೆದು ಬಿಟ್ಟೆ. ಅವನಿಗೆ ಸ್ವಲ್ಪ ಫ್ರೆಶ್ ಆದ ಗಾಳಿ ಸಿಗ್ಲಿ ಅಂತ. ಸ್ವಲ್ಪ ಸಮಯದ ನಂತರ ಅವನು ಈಗ ತುಂಬಾ ನಿಧಾನವಾಗಿ ಮಾತನಾಡಲು ಶುರು ಮಾಡಿದ. ಅವನ ಪ್ರತಿಯೊಂದು ಮಾತು ನನ್ನ ಹೃದಯದಲ್ಲಿ ಬಾಣ ಇಳಿದಂತೆ ಅನ್ನಿಸ್ತಾ ಇತ್ತು. 8 ವರ್ಷದ ಮೊದಲು ಆಕ್ಸಿಡೆಂಟ್ ನಿಜವಾಗಿಯೂ ನಡೆದಿತ್ತು. ಆದ್ರೆ ನಿಮ್ಮೆಲ್ಲರಿಗೂ ಹೇಳಿದ ರೀತಿ ಆಗಿರ್ಲಿಲ್ಲ ಅಷ್ಟೇ. ಕಾರಿಗೆ ಬೆಂಕಿ ಹತ್ಕೊಂಡಿತ್ತು. ಆದ್ರೆ ನನ್ನ ಮಗ ಸತ್ತಿರ್ಲಿಲ್ಲ. ಅವನಿಗೆ ಕೇವಲ ಸ್ವಲ್ಪ ಗಾಯವಾಗಿತ್ತು. ಅಲ್ಲಿನ ಹೊಗೆಯಿಂದ, ಗಾಬರಿಯಿಂದ ಅವನು ಪ್ರಜ್ಞೆ ತಪ್ಪಿದ್ದ. ಆ ಸಮಯದಲ್ಲಿ ರಮ್ಯಾ ಕಥೆಯನ್ನೇ ಬದಲಾಯಿಸಿ ಬಿಟ್ಟಿದ್ಲು. ಅವಳಿಗೆ ಮದುವೆಗೆ ಮೊದಲಿನಿಂದಲೂ ಯಾರೋ ಸಂತೋಷ್ ಎನ್ನುವವನ ಜೊತೆ ಸಂಬಂಧವಿತ್ತು. ಮದುವೆ ಆದ ನಂತರ ಕೂಡ ಅವಳು ಆ ಸಂಬಂಧವನ್ನು ಮುಂದುವರಿಸಿಕೊಂಡೇ ಬಂದಿದ್ಲು. ರಾಜೇಶ್ಗೆ ಇದರ ಬಗ್ಗೆ ಸ್ವಲ್ಪ ಅನುಮಾನ ಕೂಡ ಇತ್ತು. ಅವನು ತನ್ನ ಹೆಂಡತಿಗೆ ಎಷ್ಟೋ ಬಾರಿ ಬುದ್ಧಿ ಹೇಳಿದ್ದ. ರಾಜೇಶ್ ಯಾವತ್ತೂ ಬಯಸ್ಲಿಲ್ಲ ಅವರ ಸಂಸಾರ ಮುರಿದು ಬೀಳ್ಬೇಕು ಅಂತ, ಅವನ ಮಗುವಿನ ಜೀವನ ಹಾಳಾಗ್ಬೇಕು ಅಂತ. ಆಕ್ಸಿಡೆಂಟ್ ನ ದಿನ ಅವರಿಬ್ಬರ ಮಧ್ಯೆ ತುಂಬಾ ಗಲಾಟೆ ನಡೆದಿತ್ತು. ನಂತರ ನಡೆದಿದ್ದೆಲ್ಲವನ್ನು ನೋಡಿ ರಮ್ಯಾಗೆ ಈಗ ಒಂದು ಅವಕಾಶ ಸಿಕ್ಕಂತೆ ಆಗ್ಬಿಟ್ಟಿತ್ತು. ಆ ಆಕ್ಸಿಡೆಂಟ್ ನಲ್ಲಿ ರಾಜೇಶ್ ಸತ್ತು ಹೋದ್ರೆ ಅವಳಿಗೆ ಎಲ್ಲರ ಸಹಾನುಭೂತಿ ಸಿಗ್ತಾ ಇತ್ತು ಮತ್ತು ಪೆನ್ಷನ್ ಕೂಡ ಸಿಗ್ತಾ ಇತ್ತು. ಅವಳ ಮುಂದಿನ ಜೀವನ ತುಂಬಾ ಆರಾಮವಾಗಿ ಕಳೀತಾ ಇತ್ತು. ಆಸ್ಪತ್ರೆಯಲ್ಲಿ ರಾಜೇಶ್ಗೆ ಪ್ರಜ್ಞೆ ಬಂದಿತ್ತು. ಆದ್ರೆ ಔಷಧಿಗಳು ಮತ್ತು ಗಾಯಗಳಿಂದ ಅವನು ಸರಿಯಾಗಿ ಮಾತನಾಡ್ಲಾಗ್ಲಿಲ್ಲ. ರಮ್ಯಾ ದುಡ್ಡಿನ ಆಸೆಯನ್ನು ತೋರಿಸಿ ಡಾಕ್ಟರ್ ಅನ್ನು ಮತ್ತು ಹಾಸ್ಪಿಟಲ್ ಅವರನ್ನು ಕೂಡ ಕೊಂಡುಕೊಂಡು ಬಿಟ್ಟಿದ್ಲು. ಅವಳು ಪೂರ್ತಿಯಾಗಿ ಕಥೆಯನ್ನು ಅವಳಿಗೆ ಬೇಕಾದ ಹಾಗೆ ಬದಲಾಯಿಸಿ ಬಿಟ್ಟಿದ್ಲು. ಸತ್ತ ವ್ಯಕ್ತಿಯ ಶರೀರ ನೋಡಲು ಕೂಡ ಸಾಧ್ಯವಿಲ್ಲದ ಹಾಗೆ ಸುಟ್ಟು ಹೋಗಿದೆ. ಅವರ ಪರಿವಾರದವರಿಗೆ ಅವರ ಶರೀರವನ್ನು ತೋರಿಸಬಾರ್ದು ಅಂತ ಅರ್ಜೆಂಟಿನಲ್ಲೇ ಬೇಗ ಬೇಗ ಅವಳು ಎಲ್ಲವನ್ನು ಬದಲಾಯಿಸಿ ಬಿಟ್ಟಿದ್ಲು. ಅದೇ ರೀತಿ ಯಾವುದೋ ಒಂದು ಅನಾಥ ಶವ ಅಲ್ಲಿಗೆ ಬಂದಿತ್ತು. ಅದು ಕೂಡ ಸುಟ್ಟ ಸ್ಥಿತಿಯಲ್ಲಿ. ಇದನ್ನು ಅವಳು ಉಪಯೋಗಿಸಿಕೊಂಡು ಅವಳೇ ಡಾಕ್ಟರ್ಸ್ಗೆ ಖುದ್ದು ಈ ಐಡಿಯಾವನ್ನು ಕೊಟ್ಟಿದ್ಲು. ಆ ಅನಾಥ ಶವವನ್ನು ನನ್ನ ಗಂಡ ಅಂತ ಈ ಪ್ರಪಂಚಕ್ಕೆ ಹೇಳ್ಬೇಕು. ಎಲ್ಲವೂ ಅವಳ ಇಷ್ಟದ ಪ್ರಕಾರ ದುಡ್ಡಿಗಾಗಿ ಮಾರಾಟವಾಗ್ಬಿಟ್ಟಿತ್ತು. ಮನೆಯಲ್ಲಿ ನನಗೂ ಮತ್ತು ಸುಶೀಲಾಗೆ ಇದನ್ನೇ ಹೇಳಲಾಗಿತ್ತು. ನಮ್ಮ ಮಗನ ಶರೀರ ಇಂತಹ ಪರಿಸ್ಥಿತಿಯಲ್ಲಿದೆ ಅಂದ್ರೆ ಅದನ್ನು ನೋಡಿ ನಿಮ್ಮಿಂದ ಸಹಿಸಲಾಗುವುದಿಲ್ಲ ಅಂತ. ಬೇಗ ಬೇಗ ಎಲ್ಲವನ್ನು ಮಾಡಿ ಮುಗಿಸಬೇಕು ಅಂತ ನಾನು ಕಣ್ಣು ಮುಚ್ಚಿ ಅವಳನ್ನು ನಂಬಿಬಿಟ್ಟಿದ್ದೆ. ರಾಜೇಶ್ಗೆ ಪ್ರಜ್ಞೆ ಬಂದ ನಂತರ ಅವನನ್ನು ಕರೆದುಕೊಂಡು ಬಂದು ಈ ರೂಮಿನಲ್ಲಿ ಈ ರೀತಿ ಬಂದಿಯಾಗಿ ಮಾಡಿಬಿಟ್ಟಿದ್ಲು. ಸತತವಾಗಿ 8 ವರ್ಷದಿಂದ ನನ್ನ ಮಗನಿಗೆ ಎಂತಹ ಔಷಧಿಗಳನ್ನು ಕೊಡ್ತಾ ಇದ್ರು ಅಂದ್ರೆ ಅವನು ಏನನ್ನು ಯೋಚಿಸುವ, ಏನನ್ನು ಹೇಳುವ ಶಕ್ತಿ ಕಳೆದುಕೊಳ್ಬೇಕು ಅಂತ. ಅವನಿಗೆ ಹೆದರಿಸಲಾಗಿತ್ತು. ಒಂದು ವೇಳೆ ನೀನು ಎಲ್ಲಾದ್ರೂ ಬಾಯಿ ಬಿಟ್ರೆ ನಿನ್ನ ಮಗುವಿಗೆ ತೊಂದರೆ ಮಾಡ್ತೀವಿ ಅಂತ. ಇದೇ ಭಯದಿಂದ ನನ್ನ ಮಗ ಏನೂ ಮಾತನಾಡ್ಲಿಲ್ಲ. ಅವನನ್ನು ಈ ರೂಮಿನಲ್ಲಿ ಬಂಧಿಸಿ ಇಡಲಾಗಿತ್ತು. ನಾನು ಕೇಳ್ದೆ, ಈ 8 ವರ್ಷಗಳ ಕಾಲ ನೀನು ನಿನ್ನ ಸುಳಿವನ್ನು ಯಾರಿಗೂ ಯಾಕೆ ಕೊಡ್ಲಿಲ್ಲ ಮಗ? ಆಗ ಅವನು ಹೇಳ್ದ, ನನ್ನನ್ನು ಯಾವಾಗಲೂ ಮಲಗಿರುವಂತೆ ಏನೋ ಔಷಧಿಗಳನ್ನು ಕೊಡ್ತಾ ಇದ್ರು. ನನಗೆ ಯಾವಾಗಾದ್ರೂ ಪ್ರಜ್ಞೆ ಬಂದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೆ ಯಾರನ್ನಾದ್ರೂ ಕರೆಯೋಣ ಅಂತ. 1-2 ಬಾರಿ ನಾನು ನಿಮಗೆ ಲೆಟರ್ ಅನ್ನು ಸಹ ಬರ್ದೆ. ಆದ್ರೆ ರಮ್ಯಾ ಕೈಗೆ ನಾನು ಸಿಕ್ಕಿ ಬಿದ್ದಿದ್ದೆ. ಒಂದು ಬಾರಿ ನಾನು ಅಕ್ಕಪಕ್ಕದವರನ್ನು ಕರೆದೆ. ಯಾರಾದರೂ ನನ್ನನ್ನು ಕೇಳುವ ಮೊದಲೇ ರಮ್ಯಾ ಎಲ್ಲವನ್ನೂ ಕಂಟ್ರೋಲ್ ಮಾಡಿಬಿಟ್ಲು. ಅವಳು ನನ್ನ ಕಣ್ಣ ಎದುರುಗಡೆ ಶಂಕರ್ನನ್ನು ಕರೆದುಕೊಂಡು ಬಂದು ಹೇಳ್ತಾ ಇದ್ಲು, ನೀನು ಏನಾದ್ರೂ ಪ್ರಯತ್ನ ಪಟ್ರೆ ಮಗುವನ್ನು ಕೊಂದು ಹಾಕ್ತೀನಿ ಅಂತ. ನಾನು ಅವಳ ಮಾತಿಗೆ ತುಂಬಾ ಹೆದರಿಕೊಂಡು ಬಿಟ್ಟೆ. ನಾನು ಅವಳಿಗೆ ಹೇಳ್ತಾ ಇದ್ದೆ, ಒಂದಲ್ದೆ ಒಂದು ದಿನ ನಿನ್ನ ಈ ಸತ್ಯ ಖಂಡಿತ ಹೊರಗೆ ಬಂದೇ ಬರುತ್ತೆ ಅಂತ. ಆಗ ಅವಳು ನಗುತ್ತಾ,
ಎಷ್ಟೋ ಅಹಂಕಾರದಲ್ಲಿ ಹೇಳ್ತಾ ಇದ್ಲು. ನನ್ನ ಸತ್ಯ ಹೊರಗೆ ಬಂದಾಗ ನಾನು ಎಲ್ಲವನ್ನೂ ಸಂಭಾಳಿಸ್ಕೊಳ್ತೀನಿ. ಆ ಸಮಯದಲ್ಲಿ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆದ್ರೆ ಇವನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ ಅಂತ ಎಲ್ರಿಗೂ ಹೇಳ್ತೀನಿ. ಅವನು ಕೆಲವೊಂದು ಪತ್ರಗಳನ್ನು, ಚೀಟಿಗಳನ್ನು ನನಗೆ ತೋರಿಸ್ದ. ಅದರಲ್ಲಿ ಬರೆಯಲಾಗಿತ್ತು ಅವನಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ. ಆಕ್ಸಿಡೆಂಟ್ ಆದ ಕೆಲವು ತಿಂಗಳು ನನ್ನನ್ನು ಹೊರಗೆ ಯಾವುದೋ ಬೇರೆ ಮನೆಯಲ್ಲಿ ಇಡಲಾಗಿತ್ತು. ಎಲ್ಲವೂ ಶಾಂತವಾದ ಮೇಲೆ, ಎಲ್ಲವೂ ಅವಳ ಕೈಗೆ ಬಂದ ಮೇಲೆ ಅವಳು ನನ್ನನ್ನು ಇದೇ ಮನೆಗೆ, ನಾನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಕನಸು ಹೊತ್ತು ಕಟ್ಟಿಸಿದ ನನ್ನ ಮನೆಗೆ ಕರೆದುಕೊಂಡು ಬಂದು ನನ್ನನ್ನು ಇಲ್ಲೇ ಕೂಡಿಟ್ಲು. ಅವಳು ಎಲ್ರಿಗೂ ಹೇಳಿದ್ಲು ಮೇಲೆ ಇರುವುದು ಶೋರೂಮ್ ಅಂತ. ನಾನು ಈಗ ಕೋಪವಾಗಿ ಹೇಳಿದೆ, ನಾನು ಕೆಳಗೆ ಹೋಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ಅಂತ. ಆದ್ರೆ ಅಷ್ಟರಲ್ಲೇ ಶಂಕರ್ ಅಲ್ಲಿಗೆ ಓಡಿ ಬಂದಿದ್ದ. ಶಂಕರ್ ಈಗ ರಾಜೇಶ್ನನ್ನು ಮತ್ತು ನನ್ನನ್ನು ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತ್ತು. ಅವನು ತಕ್ಷಣ ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡ್ದ. ತಾತ, ನಾನು ನಿಮ್ಗೆ ಹೇಳ್ದೆ ತಾನೆ ಮೇಲೆ ನೋಡ್ಬೇಡ ಅಂತ. ಅವನು ಕೇವಲ ಈ ಮಾತನ್ನು ಮಾತ್ರ ಹೇಳ್ತಾ ಅಳ್ತಾ ಇದ್ದ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಈಗ ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ನನಗೆ ಈಗ ಕೇವಲ ನ್ಯಾಯ ಬೇಕಾಗಿತ್ತು. ನಾನು ಈಗ ಅಲ್ಲೇ ಕುಳಿತು ದಯಾನಂದ್ಗೆ ಫೋನ್ ಮಾಡಿದೆ. ಅವರು ಏನು ಮಾತನಾಡಲಿಲ್ಲ. ಅವರು ಕೇವಲ ಇಷ್ಟು ಮಾತ್ರ ಹೇಳಿದ್ರು, ನೀನು ಈಗ ಎಲ್ಲಿದ್ದೀಯೋ ಕೇವಲ ಅಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ, ವಕೀಲರನ್ನು ಕೂಡ ಕರೆದುಕೊಂಡು. ನಂತರ ನಮ್ಮ ಏರಿಯಾದ ನಮ್ಮ ಪರಿಚಿತರಿಗೆ ಕೂಡ ಫೋನ್ ಮಾಡಿದೆ. ಅವರು ಕೂಡ ತಕ್ಷಣ ಅಲ್ಲಿಗೆ ಬಂದ್ಬಿಟ್ರು. ನಾನು ಇನ್ನೂ ಪೊಲೀಸರನ್ನು ಕರೆಸಲಿಲ್ಲ. ಅವರೆಲ್ಲರೂ ಬರುವಷ್ಟರಲ್ಲೇ ರಾಜೇಶ್ ನನಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದ. ಇಷ್ಟು ವರ್ಷಗಳಿಂದ ನೀವು ಕೊಡುತ್ತಿದ್ದ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡನ್ನು ಶಂಕರ್ಗಾಗಿ ಖರ್ಚು ಮಾಡ್ತಾ ಇದ್ಲು ಅಷ್ಟೇ. ಆದ್ರೆ ಉಳಿದ ಅಷ್ಟು ದುಡ್ಡನ್ನು ಸಂತೋಷ್ನ ಬಿಸ್ನೆಸ್ಗಾಗಿ ಕೊಟ್ಟು ಬಿಟ್ಟಿದ್ಲು. ಸ್ವಲ್ಪ ದುಡ್ಡನ್ನು ರಾಜೇಶ್ ಇದ್ದ ರೂಮ್ ಅನ್ನು ಸೌಂಡ್ ಪ್ರೂಫ್ ಮಾಡಲು ಉಪಯೋಗಿಸಲಾಗಿತ್ತು ಅಂತ ಹೇಳ್ದ. ದಯಾನಂದ್ ಅವರು ಅಲ್ಲಿಗೆ ಬಂದ ತಕ್ಷಣ ಅವರು ರಾಜೇಶ್ನನ್ನು, ರೂಮ್ ಅನ್ನು, ಅಲ್ಲಿನ ಪರಿಸ್ಥಿತಿಯನ್ನು, ಅವನ ಮಾತುಗಳನ್ನು ಎಲ್ಲವನ್ನೂ ರೆಕಾರ್ಡ್ ಮಾಡ್ಕೊಂಡ್ರು. ನಂತರ ಅವರು ಹೇಳ್ತಾ ಇದ್ರು, ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಅವರನ್ನು ಕರೆಸಿಬಿಡು ಅಂತ. ಮೆಡಿಕಲ್ ಎಮರ್ಜೆನ್ಸಿ ಕೂಡ ಇದೆ. ನಂತರ ರಮ್ಯಾ ಮಾತನ್ನು ಬದಲಾಯಿಸಬಾರ್ದು ಅಂತ. ಸ್ವಲ್ಪ ಸಮಯದಲ್ಲೇ ಪೊಲೀಸರು ಕೂಡ ಅಲ್ಲಿಗೆ ಬಂದು ಬಿಟ್ಟಿದ್ರು. ಈ ಬಾರಿ ನಾನು ಹೆದರಿಕೊಳ್ಳಲಿಲ್ಲ. ನಾನು ಈಗ ನೇರವಾಗಿ ಹೇಳಿದೆ, ಸುಮಾರು 8 ವರ್ಷದ ಮೊದಲು ನನ್ನ ಮಗನ ಸುಳ್ಳಿನ ಸಾವಿನ ಸುದ್ದಿಯನ್ನು ಹರಡಿ ಅವರ ಹೆಂಡತಿ ಎಲ್ಲರಿಗೂ ಮೋಸ ಮಾಡಿದ್ದಾಳೆ. ಅವನ ಫೆನ್ಷನ್ ಮೇಲೆ ಅವಳು ಜೀವನ ನಡೆಸಬೇಕು ಅಂತ, ಜೊತೆಗೆ ಅವನ ಜೀವನವನ್ನು ಕೂಡ ಹಾಳು ಮಾಡಿಬಿಟ್ಲು. ನನ್ನ ಬಳಿ ಎಲ್ಲ ಎವಿಡೆನ್ಸ್ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗ ಜೀವಂತವಾಗಿ ನಿಂತುಕೊಂಡಿದ್ದ. ಪೊಲೀಸರು ರಾಜೇಶ್ನನ್ನು, ರೂಮಿನ ಪರಿಸ್ಥಿತಿಯನ್ನು, ಡಾಕ್ಯುಮೆಂಟ್ಸ್ ಗಳನ್ನು ಎಲ್ಲವನ್ನೂ ನೋಡ್ತಾ ಇದ್ರು. ಒಬ್ಬ ಕಾನ್ಸ್ಟೇಬಲ್ ರಾಜೇಶ್ನನ್ನು ಈಗ ನಿಧಾನವಾಗಿ ಕೆಳಗೆ ಕರೆದುಕೊಂಡು ಬಂದ್ರು. ರಾಜೇಶ್ನಿಂದ ಸರಿಯಾಗಿ ನಡೆಯಲು ಕೂಡ ಆಗ್ತಾ ಇರಲಿಲ್ಲ. ಶಂಕರ್ ತನ್ನ ತಂದೆಯ ಕೈಯನ್ನೇ ಹಿಡಿದುಕೊಂಡಿದ್ದ. ಇದೆಲ್ಲವನ್ನು ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ಒಂದು ಸಣ್ಣ ಮಗು ಸುಮಾರು 7 ವರ್ಷಗಳ ಕಾಲ ತನ್ನ ತಂದೆಯನ್ನು ಆ ಕಿಟಕಿಯ ಆ ಪರದೆಗಳ ಹಿಂದೆ ನೋವು ಅನುಭವಿಸುತ್ತಾ, ಕಣ್ಣೀರು ಹಾಕುತ್ತಾ, ದುಃಖ ಪಡುತ್ತಾ ಇರುವುದನ್ನು ನೋಡ್ತಾ ಇದ್ದ. ಆ ಸಣ್ಣ ಮಗುವಿನ ಮನಸ್ಸಿನ ಮೇಲೆ ಇದೆಲ್ಲದರ ಪರಿಣಾಮ ಏನಾಗಿರುತ್ತೆ ಅಂತ ಯೋಚಿಸಲೇ ನನ್ನಿಂದ ಆಗಲಿಲ್ಲ. ರಮ್ಯಾ ಈಗ ಹೇಳ್ತಾ ಇದ್ಲು, ರಾಜೇಶ್ ಹುಚ್ಚಾಗ್ಬಿಟ್ಟಿದ್ದಾನೆ, ಅವನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅವನ ಸುರಕ್ಷತೆಗಾಗಿ ಅವನನ್ನು ಈ ರೀತಿ ಒಂಟಿಯಾಗಿ ರೂಮ್ ನಲ್ಲಿ ಇಡಲಾಗಿದೆ ಅಂತ. ಆದ್ರೆ ಹಾಸ್ಪಿಟಲ್ ನ ರೆಕಾರ್ಡ್ಸ್ ಗಳು, ಡೆತ್ ಸರ್ಟಿಫಿಕೇಟ್ ಗಳು, ಸ್ಕೂಲ್ ನ ರೆಕಾರ್ಡ್ಸ್ ಗಳು, ಡಾಕ್ಟರ್ ಸ್ಲಿಪ್ಸ್ ಎಲ್ಲವೂ ಈಗ ಅವಳ ವಿರುದ್ಧ ಸಾಕ್ಷಿ ಹೇಳ್ತಾ ಇದ್ವು. ಸಂತೋಷ್ನನ್ನು ಕೂಡ ಆ ದಿನವೇ ಅರೆಸ್ಟ್ ಮಾಡಲಾಯಿತು. ಸಂತೋಷ್ ಪೊಲೀಸರಿಗೆ ಹೇಳ್ತಾ ಇದ್ದ, ಆಕ್ಸಿಡೆಂಟ್ ಆದ ನಂತರ ರಮ್ಯಾನೇ ಹೇಳ್ತಾ ಇದ್ಲು, ಎಲ್ಲವೂ ನಾನು ಹೇಳಿದ ರೀತಿನೇ ನಡಿಬೇಕು, ಇಲ್ಲದಿದ್ರೆ ಎಲ್ಲವೂ ಹಾಳಾಗಿ ಹೋಗುತ್ತೆ ಅಂತ. ಆಗ ನನಗೂ ಸಹ ಗೊತ್ತಿರ್ಲಿಲ್ಲ ಇದೆಲ್ಲವೂ ಈ ರೀತಿ ಇಷ್ಟೊಂದು ಗಂಭೀರವಾಗಿ ಬದಲಾಗಬಹುದು ಅಂತ. ಮೊದಲಿನಿಂದಲೂ ಅವನು ಇದೆಲ್ಲದರಲ್ಲಿಯೂ ಅವಳ ಜೊತೆನೆ ನಿಂತುಕೊಂಡಿದ್ದ. ಅನೇಕ ತಿಂಗಳು ಆಸ್ಪತ್ರೆ, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಇದರ ಹಿಂದೆನೆ ಸುತ್ತುವುದೇ ಆಗ್ಬಿಡ್ತು. ನನ್ನ ಅಂಗಡಿ ಯಾವಾಗ್ಲೂ ಮುಚ್ಚೇ ಇರ್ತಾ ಇತ್ತು. ನಾನು ರಾಜೇಶ್ಗಾಗಿ ಎಲ್ಲಾ ರೀತಿಯ ಮೆಡಿಕಲ್ ಸೌಕರ್ಯಗಳನ್ನು ಸಹ ಮಾಡಿಸಿಕೊಟ್ಟೆ. ದೊಡ್ಡ ದೊಡ್ಡ ಡಾಕ್ಟರ್ಗಳ ಬಳಿ ತೋರಿಸಿ ಅವನನ್ನು ಪೂರ್ತಿಯಾಗಿ ಗುಣಮುಖವಾಗಿಸಲು ಎಲ್ಲಾ ರೀತಿಯ ಪ್ರಯತ್ನ ಪಡ್ತಾ ಇದ್ದೆ. ಈಗ ಹಾಸ್ಪಿಟಲ್ನ ಮೇಲೆ ಕೂಡ ಎನ್ಕ್ವೈರಿ ಶುರುವಾಗಿತ್ತು. ಕೆಲವರು ಹೇಳ್ತಾ ಇದ್ರು ಟೆನ್ಷನ್ ನಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ. ಆದ್ರೆ ಎಲ್ಲರಿಗೂ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು, ದುಡ್ಡಿನಿಂದ ಇದೆಲ್ಲವನ್ನು ಕೊಂಡುಕೊಂಡಿದ್ದಾರೆ ಅಂತ. ಶಂಕರ್ಗೆ ಈಗ ನಾನು ಸ್ಕೂಲಿನಲ್ಲಿ ಎಲ್ಲವನ್ನು ಬದಲಾಯಿಸಿಬಿಟ್ಟೆ. ಈಗ ನನಗೆ ಅರ್ಥವಾಗಿತ್ತು, ಪ್ರೀತಿ ಮತ್ತು ಜವಾಬ್ದಾರಿ ಎರಡು ಬೇರೆ ಬೇರೆ ವಿಷಯ ಅಲ್ಲ. ಪ್ರೀತಿಯ ಇನ್ನೊಂದು ಮುಖವೇ ಜವಾಬ್ದಾರಿ ಅಂತ. ಎಷ್ಟೋ ತಿಂಗಳ ನಂತರ ಈಗ ರಾಜೇಶ್ ನನ್ನ ಮನೆಯ ಅಂಗಳದಲ್ಲಿ ಕುಳಿತುಕೊಂಡಿದ್ದ. ರಾಜೇಶ್ ಅಳುತ್ತಾ, ಅಮ್ಮ ಜೀವಂತವಾಗಿದ್ದಿದ್ರೆ ಅಂತ ಹೇಳ್ತಾ ಇದ್ದ. ನಾನು ತಕ್ಷಣ ಹೇಳಿದೆ, ಮಗ,
ನೀನು ಸತ್ತು ಹೋಗಿದೀಯಾ ಅಂತ ತಿಳಿದುಕೊಂಡು ಅವಳು ಈ ಲೋಕವನ್ನು ಬಿಟ್ಟು ಹೊರಟು ಹೋದ್ಲು. ನೀನು ವಾಪಸ್ ಬಂದ್ಬಿಟ್ಟಿದ್ಯಾ ಅಂತ ಅವಳು ಮೇಲಿಂದ ನೋಡಿದ್ರೆ ನನಗೆ ಖಂಡಿತ ಬೈತಾ ಇದ್ಲು. ಮೊದಲು ನನ್ನ ಮಗನಿಗೆ ಊಟ ಹಾಕು ಅಂತ. ಈ ಮಾತು ಕೇಳಿದ ತಕ್ಷಣ ನನ್ನ ಮಗ ಜೋರಾಗಿ ನಗಲು ಶುರು ಮಾಡಿದ. ಎಷ್ಟೋ ವರ್ಷಗಳ ನಂತರ ಅವನ ಮುಖದ ಮೇಲೆ ನಗು ಕಾಣಿಸ್ತಾ ಇತ್ತು. ಆ ನಗು ಮೊದಲಿನಂತೆ ಇರ್ಲಿಲ್ಲ. ಆದ್ರೆ ಅವನು ಈಗ ನಮ್ಮ ಜೊತೆ ಮಾತನಾಡ್ತಾ ಇದ್ದ, ಮನ ಬಿಚ್ಚಿ ನಗ್ತಾ ಇದ್ದ. ಎಷ್ಟೋ ಬಾರಿ ಅವನು ಅನೇಕ ವಿಷಯಗಳನ್ನು ಮರೆತು ಬಿಡ್ತಾ ಇದ್ದ. ಇಷ್ಟು ವರ್ಷಗಳ ಕಾಲ ಅವನಿಗೆ ಕೊಟ್ಟ ಔಷಧಿಗಳ ಪರಿಣಾಮ ಅದು. ನಾನು ನನ್ನ ಹೆಂಡತಿಯ ಫೋಟೋದ ಮುಂದೆ ದೀಪವನ್ನು ಅಂಟಿಸಿ ತುಂಬಾ ಸಮಯ ಅವಳ ಎದುರುಗಡೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದೆ. ನಾನು ನನ್ನ ಮಗನನ್ನು ಕಾಪಾಡಿಕೊಳ್ಳಲು ಆಗ್ಲಿಲ್ಲ. ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನನೂ ಪಡಲಿಲ್ಲ. ನನ್ನ ಒಂದು ಹೆದರಿಕೆ, ನನ್ನ ಹೆಂಡತಿಯ ಜೀವ, ನನ್ನ ಮೊಮ್ಮಗನ ಬಾಲ್ಯ, ನನ್ನ ಮಗನ 8 ವರ್ಷದ ಅಮೂಲ್ಯ ಜೀವನ ಎಲ್ಲವೂ ಹಾಳಾಗಿ ಹೋಯಿತು ಅಂತ. ಈಗ ರಮ್ಯಾ ನಮ್ಮ ಜೀವನದಲ್ಲಿ ಇರ್ಲಿಲ್ಲ. ನ್ಯಾಯಾಲಯ ಅವಳಿಗೆ ಏನು ಮಾಡಬೇಕೋ ಅದನ್ನೇ ಮಾಡಿತು. ನ್ಯಾಯ ನಿಧಾನವಾಗಿ ಆದರೂ ಸರಿ, ಖಂಡಿತ ಗೆದ್ದೇ ಗೆಲ್ಲುತ್ತೆ. ಈಗ ಶಂಕರ್ ಕೂಡ ಮತ್ತೆ ಮೊದಲಿನಂತೆ ನಗು ನಗುತ್ತಾ ತನ್ನ ಬಾಲ್ಯಕ್ಕೆ ವಾಪಸ್ ಆಗ್ತಾ ಇದ್ದ. ರಾಜೇಶ್ ಈಗ ತಾನೇ ಮತ್ತೆ ಮಾಮೂಲಿ ಮನುಷ್ಯನಾಗ್ತಾ ಇದ್ದ. ರಾಜೇಶ್ ಕೆಲಸ ಮಾಡುತ್ತಿದ್ದ ಆಫೀಸ್ನವರು ಕೂಡ ಈಗ ಅವನ ಪೆನ್ಷನ್ ಅನ್ನು ಅವರ ಹೆಂಡತಿಯ ಅಕೌಂಟ್ಗೆ ಹಾಕುವುದನ್ನು ನಿಲ್ಲಿಸಿಬಿಟ್ಟಿದ್ರು. ಕೋರ್ಟಿನಲ್ಲಿ ಎಲ್ಲವೂ ತೀರ್ಮಾನವಾದ ನಂತರ ರಾಜೇಶ್ನ ಕೆಲಸ ಅವನಿಗೆ ಮತ್ತೆ ವಾಪಸ್ ಸಿಗುತ್ತೆ ಅಂತ ಅವರು ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಈಗ ನಾನು ಪ್ರತಿದಿನ ಎಷ್ಟೋ ಕಷ್ಟಪಟ್ಟು ನನ್ನ ಅಂಗಡಿಯನ್ನು ನಡೆಸ್ತಾ ಇದ್ದೆ. ನಾನು ಪ್ರತಿದಿನ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ, ನನ್ನ ಮನೆಯನ್ನು, ನನ್ನ ಮಕ್ಕಳನ್ನು ಕಾಪಾಡಪ್ಪ ಅಂತ. ಯಾವುದೇ ಭಯವಿಲ್ಲದೆ, ಯಾರ ಪರ್ಮಿಷನ್ ಇಲ್ಲದೆ ಈಗ ಅವರಿಬ್ಬರು ಉಸಿರಾಡಲು, ಸಂತೋಷವಾಗಿ ಜೀವನ ಮಾಡಲು ಶುರು ಮಾಡಿದ್ರು. ಜನರೆಲ್ಲ ನನ್ನನ್ನು ಕೇಳ್ತಾ ಇದ್ರು, ಇಷ್ಟು ವರ್ಷದ ನಂತರ ನಿಮಗೆ ಸತ್ಯ ಗೊತ್ತಾಯ್ತು, ನಿಮ್ಮ ಮಗ ವಾಪಸ್ ಬಂದು ಬಿಟ್ಟಿದ್ದಾನೆ, ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಎಲ್ಲವೂ ಆ ದೇವರ ಇಚ್ಛೆ ಅಷ್ಟೇ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.